ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹುವೇ ಕೇತುವೇ ನಮಃ. ಮಾತಾ ಪಿತೃದೇವತಾಭ್ಯೋ ನಮಃ. ಕುಲದೇವತಾಭ್ಯೋ ನಮಃ. ಗ್ರಾಮದೇವತಾಭ್ಯೋ ನಮಃ. ಇಷ್ಟದೇವತಾಭ್ಯೋ ನಮಃ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 19 ಆಗಸ್ಟ್ 2024ರಿಂದ 25 ಆಗಸ್ಟ್ 2024ವರೆಗೂ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ನೀವೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ನೀವು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ. ನೀವೆಲ್ಲ ಸೋಷಿಯಲ್ ಮೀಡಿಯಾಗಳು ಇರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಈ ವಾರದಲ್ಲಿ ಬಹಳ ವಿಶೇಷವಾದಂತಹ ದಿನಗಳು ಅಂದಾಗ 19 ಆಗಸ್ಟ್ 2024 ಸೋಮವಾರ ರಕ್ಷಾಬಂಧನ, 21/8/2024 ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಘವೇಂದ್ರ ಸ್ವಾಮಿಗಳನ್ನ ಆರಾಧನೆ ಮಾಡುವಂತ ದಿನ. ಯಾರು ರಾಘವೇಂದ್ರ ಸ್ವಾಮಿಗಳ ಭಕ್ತರಿದ್ದೀರಿ ನಿಮ್ಗೆಲ್ಲ ನಾನು ಹೇಳ್ತಾ ಇರುವಂತ ವಿಚಾರ, ಗುರುಗಳ ಆರಾಧನೆ ಮಾಡಿ. 22 ಆಗಸ್ಟ್ 2024 ಸಂಕಷ್ಟಹರ ಚತುರ್ಥಿ ಇದೆ. ಯಾರ್ಯಾರು ಉಪವಾಸ ಇರ್ತೀರಿ, ಚಂದ್ರೋದಯ ಆಗುವಂಥದ್ದು ರಾತ್ರಿ 8:52 ನಂತರ ಫಲಹಾರವನ್ನು ಸ್ವೀಕಾರ ಮಾಡ್ಬೋದು. 24/8/2024 ಶನಿವಾರ, ಶ್ರಾವಣ ಶನಿವಾರ ಅನ್ನುವಂಥದ್ದನ್ನ ಕೂಡ ನಾನು ನಿಮ್ಗೆ ಜ್ಞಾಪಕ ಮಾಡ್ಸಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಂದ್ರೆ ಈ ವಾರದಲ್ಲಿ ಚಂದ್ರ ಶ್ರವಣ ನಕ್ಷತ್ರ, ಧನಿಷ್ಠಾ ನಕ್ಷತ್ರ, ಶತಭಿಷ ನಕ್ಷತ್ರ, ಪೂರ್ವಭಾದ್ರ, ಉತ್ತರ ಭಾದ್ರ, ರೇವತಿ, ಅಶ್ವಿನಿ ಮತ್ತು ಭರಣಿ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ಶ್ರವಣ, ಧನಿಷ್ಠ, ಶತಭಿಷ, ಪೂರ್ವಭಾದ್ರ, ಉತ್ತರ ಭಾದ್ರ, ರೇವತಿ, ಅಶ್ವಿನಿ ಮತ್ತು ಭರಣಿ ನಕ್ಷತ್ರದಲ್ಲಿ ಈ ವಾರ ಚಂದ್ರ ಸಂಚಾರ ಆಗ್ತಾನೆ. ನೀವೆಲ್ಲರಿಗೂ ಕೂಡ ನಿಮ್ಮ ಜನ್ಮ ನಕ್ಷತ್ರಗಳು ಗೊತ್ತಿರುತ್ತೆ. ಜನ್ಮ ನಕ್ಷತ್ರಗಳು ಗೊತ್ತಿಲ್ಲದೆ ಇದ್ದಾಗ ದೇವಸ್ಥಾನದಲ್ಲಿ ಪುರೋಹಿತರು ಜನ್ಮ ನಕ್ಷತ್ರೇ ಅಂತೇಳಿ ನಿಮಗೆ ಪೂಜೆಯನ್ನ ಮಾಡ್ತಾರೆ. ನಿಮ್ಮ ಗೋತ್ರಗಳನ್ನು ಕೂಡ ತಿಳಿಸ್ತೀರಿ, ನಿಮ್ಮ ಜನ್ಮ ನಕ್ಷತ್ರಗಳನ್ನು ತಿಳಿಸ್ತೀರಿ. ಇದೆಲ್ಲ ನಿಮಗೆ ಗೊತ್ತಿರುವಂತ ವಿಚಾರ. ಹಾಗಾದ್ರೆ ಈ ವಾರದಲ್ಲಿ 19ನೇ ತಾರೀಕು ಆಗಸ್ಟ್ 2024ರಿಂದ 25 ಆಗಸ್ಟ್ 2024ವರೆಗೂ ದ್ವಾದಶ ರಾಶಿಗಳ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರ ಈ ವಿಡಿಯೋದಲ್ಲಿ ನಾನು ನಿಮ್ಗೆಲ್ಲ ತಿಳಿಸ್ತಾ ಹೋಗ್ತೀನಿ. ಕೆಲವರು ಹೇಳ್ತಾರೆ, ಗುರುಜಿ ನನ್ನ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ ಅನ್ನುವಂಥವ್ರು ಹಸ್ತ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ನಿಮ್ಮ ಭವಿಷ್ಯವನ್ನು ತಿಳ್ಕೊಬಹುದು. ಕೆಲವರಿಗೆ ಗೊತ್ತೇ ಇರಲ್ಲ, ತಾಯಿ ತಂದೆ ಒಂದಿನ ಭಾನುವಾರ ನೀನು ಹುಟ್ಟಿದೆಯಾ ಮಗು ಅಂತಾರೆ, ಇನ್ನೊಂದ್ಸಲ ಸೋಮವಾರ ಅಂತಾರೆ. ಅಂಥವ್ರು ನಿಮ್ಮ ಹಸ್ತದ ಮುಖಾಂತರ ಭವಿಷ್ಯವನ್ನ ತಿಳ್ಕೊಬಹುದು. ಗುರುಜಿ ಹಸ್ತನೂ ಇಲ್ಲದೆ ಇರುವಂತವ್ರು ಹೇಗೆ ಭವಿಷ್ಯ ಹೇಳ್ತೀರ ಅಂದ್ರೆ ಮುಖ ಸಾಮುದ್ರಿಕ ಶಾಸ್ತ್ರ, ಇದನ್ನ ಫೇಸ್ ರೀಡಿಂಗ್ ಅಂತಾರೆ. ಹಸ್ತ ಸಾಮುದ್ರಿಕ ಶಾಸ್ತ್ರವನ್ನ ಇಂಗ್ಲಿಷ್ ಅಲ್ಲಿ ಪಾಮಿಸ್ಟ್ರಿ. ಇದನ್ನ ಜಾಸ್ತಿ ರಿಸರ್ಚ್ ಮಾಡ್ತಾ ಇರೋರು ಯುರೋಪ್ ದೇಶದವರು, ವೆಸ್ಟರ್ನ್ ಕಂಟ್ರಿಗಳಲ್ಲಿ ಅತಿ ಹೆಚ್ಚು ರಿಸರ್ಚ್ ಮಾಡ್ತಾ ಇದ್ದಾರೆ. ನಾವು ವೇದಗಳ ಅಂಗ ಇವೆಲ್ಲ ಶಾಸ್ತ್ರಗಳಾಗಿದೆ. ಈಗ ಮುಖ ನೋಡಿದ ತಕ್ಷಣ ಕೆಲವರು ಮುಖ ನೋಡಿ ಚೌಕಾಕಾರದಲ್ಲಿರುತ್ತೆ. ಅಂತಹ ವ್ಯಕ್ತಿಗಳು ಶಿಷ್ಟರಾಗಿರ್ತಾರೆ, ಸೌಮ್ಯ ವ್ಯಕ್ತಿಗಳಾಗಿರ್ತಾರೆ, ದೃಢ ನಿಶ್ಚಯ ಇರುತ್ತೆ, ಧೈರ್ಯವಂತರಾಗಿರ್ತಾರೆ, ಅಧ್ಯಯನಶೀಲರಾಗಿರ್ತಾರೆ, ಉತ್ತಮ ಸಹನ ಶಕ್ತಿ ಅನ್ನೋದಿರುತ್ತೆ. ಸಮಾಜದಲ್ಲಿ ಪ್ರತಿಷ್ಠಿತ ಸ್ಥಾನಮಾನಗಳು ಅವರ ಮುಖ ಚೌಕಾಕಾರದಲ್ಲಿದ್ರೆ ಫಲಪ್ರಾಪ್ತಿಯಾಗುತ್ತೆ. ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಬೇಕಾದ್ರೆ ಜಾಸ್ತಿ ಟೈಮ್ ಅನ್ನ ಅವರು ತೆಗೆದುಕೊಳ್ಳುವುದಿಲ್ಲ ಅನ್ನುವಂತಹ ವಿಚಾರವನ್ನ ನಾವು ಈಗ ತಿಳ್ಕೋಬಹುದು ಮುಖ ಸಾಮುದ್ರಿಕ ಶಾಸ್ತ್ರದ ಮುಖಾಂತರ. ಈಗ ನಾನು ಡೈರೆಕ್ಟ್ ಆಗಿ ಮೇಷರಾಶಿಯಿಂದ ಮೀನ ರಾಶಿಯವರೆಗೂ ಹೇಗೆ ಪ್ರಭಾವ ಬೀರುತ್ತೆ ಗ್ರಹಗಳು ಮತ್ತು ನಕ್ಷತ್ರಗಳು ಅನ್ನುವಂಥ ವಿಚಾರವನ್ನ ಈಗ ನಾನು ನಿಮ್ಗೆಲ್ಲ ತಿಳಿಸ್ತಾ ಹೋಗ್ತೀನಿ. ಪ್ರಿಯ ವೀಕ್ಷಕರೇ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ. ಶೇರ್ ಮಾಡಿ. ಸೋಷಿಯಲ್ ಮೀಡಿಯಾದಲ್ಲಿ ಇರ್ತೀರಿ, ಫೇಸ್ಬುಕ್ ಅಲ್ಲಿ ಇರ್ತೀರಿ,
ವಾಟ್ಸಪ್ ಗ್ರೂಪಲ್ಲಿ ಇರ್ತೀರಿ, ಟೆಲಿಗ್ರಾಮ್ ಗ್ರೂಪಲ್ಲಿ ಇರ್ತೀರಿ. ನೀವೆಲ್ಲ ಈ ವಿಡಿಯೋ ಶೇರ್ ಮಾಡೋದ್ರಿಂದ ಅದಕ್ಕೆ ಸರ್ವಸ್ಯ ಲೋಚನಂ ಶಾಸ್ತ್ರಂ, ಎಲ್ಲರಿಗೂ ಕೂಡ ದಾರಿಯನ್ನು ತೋರಿಸುವಂಥದ್ದೇ ಶಾಸ್ತ್ರ. ಜ್ಯೋತಿಷ್ಯ ಶಾಸ್ತ್ರ ವೇದದ ಅಂಗ, ಕಣ್ಣು ಬೆಳಕನ್ನ ತೋರಿಸುವಂತಹ ಶಾಸ್ತ್ರ ಆಗಿದೆ. ಅದಕ್ಕೆ ನಾಲೆಜ್ ಆಫ್ ಲೈಟ್ ಅಂತೀವಿ. ಅದಕ್ಕೆ ನೀವೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾಗಳು ಇರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿ ಇದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗಾದ್ರೆ ಈ ವಾರದಲ್ಲಿ ಬಹಳ ವಿಶೇಷವಾಗಿ ಬುಧ 22ನೇ ತಾರೀಕು ಆಗಸ್ಟ್ 2024 ಕರ್ಕಾಟಕ ರಾಶಿಯಲ್ಲಿ ವಕ್ರಿಯಾಗ್ತಾನೆ. 24/8/2024ಕ್ಕೆ ಶುಕ್ರ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ. ನೋಡೋಣ ಈ ಗ್ರಹಗಳು ಮತ್ತು ನಕ್ಷತ್ರಗಳು ನಿಮ್ಮ ಮೇಲೆ ಯಾವ ರೀತಿ ಫಲಾನುಫಲ ಕೊಡ್ತಾರೆ ಅನ್ನುವಂಥ ವಿಚಾರವನ್ನು ಕೂಡ ನಾನೀಗ ತಿಳಿಸ್ತೀನಿ. ಈಗ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಜಾತಕರಿಗೆ 19 ಆಗಸ್ಟ್ 2024ರಿಂದ 25 ಆಗಸ್ಟ್ 2024 ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಈಗ ಸೂರ್ಯ ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾನೆ. ಚತುರ್ಥ ಭಾವದಲ್ಲಿ ಬುಧ ಕೂಡ ವಕ್ರಿಯಾಗಿ ತೃತೀಯ ಭಾವವನ್ನ ನೋಡ್ತಾನೆ. ಅವಾಗ ನಿಮ್ಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುವುದು? ರಾಹು ಬುಧನನ್ನ ನೋಡೋದ್ರಿಂದ ದೊಡ್ಡ ಜಮೀನನ್ನ ಕೊಂಡ್ಕೋಬೇಕು, ದೊಡ್ಡ ಪ್ರಾಪರ್ಟಿಯನ್ನ ಕೊಂಡ್ಕೋಬೇಕು, ದೊಡ್ಡ ವಾಹನವನ್ನ ಕೊಂಡ್ಕೋಬೇಕು ಅನ್ನುವಂತಹ ಆಸಕ್ತಿ ನಿಮಗೆ ಹೆಚ್ಚಾಗುವಂಥದ್ದು. 6ನೇ ಮನೆ ಅಧಿಪತಿ 4ನೇ ಮನೆಯಲ್ಲಿದ್ದು ವಕ್ರಿಯಾಗಿರೋದ್ರಿಂದ ನಿಮ್ಮ ಪ್ರಾಪರ್ಟಿ ವಿಚಾರದಲ್ಲಿ ಅಥವಾ ವಾಹನಗಳನ್ನು ಖರೀದಿ ಮಾಡೋ ವಿಚಾರದಲ್ಲಿ ವಿವಾದಗಳು ಕೂಡ ಆಗುವ ಸಾಧ್ಯತೆಗಳಿದೆ. ಅಥವಾ ನಿಮ್ಮ ತಾಯಿಯ ವಿಚಾರದಲ್ಲಿ ನಿಮಗೆ ಮನಸ್ತಾಪಗಳು ಬರುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಆದ್ರೆ ನೀವು ಮಾತಾಡುವಂತಹ ಮಾತು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಗುರುಬಲ ಇರೋದ್ರಿಂದ ನಿಮ್ಮ ಮಾತಿಗೆ ಎದುರು ಮಾತಾಡಕ್ಕೆ ಯಾರ ಕೈಲೂ ಕೂಡ ಸಾಧ್ಯ ಆಗದೆ ಇರುವಂತಹ ಪರಿಸ್ಥಿತಿಗಳು ಈ ವಾರದಲ್ಲಿ ನಿಮ್ಗೆ ಕಂಡು ಬರ್ತಾ ಇದೆ. ಹಾಗಾದ್ರೆ ಮೇಷರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಮೇಷರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಅಂದ್ರೆ 19, 20, 21 ಎಲ್ಲಾ ಪ್ರಯತ್ನಗಳಲ್ಲಿ ಯಶಸ್ವಿ ಆಗ್ತೀರಿ. ನಿಮ್ಮ ಆದಾಯದಲ್ಲಿ ಏರಿಕೆ ಆಗುತ್ತೆ. ವಿವಾಹ ಭಾಗ್ಯ, ಯಾವಾಗಲೂ ಕೂಡ ನಾನು ವಿವಾಹ ಭಾಗ್ಯ ಅಂದಾಗ ನಾನು ನಿಮ್ಗೆ ಏನ್ ಹೇಳ್ತೀನಿ, ಇಬ್ಬರ ಜಾತಕವನ್ನ ತೋರಿಸ್ಬೇಕು. ಬರೀ ಮ್ಯಾಚಿಂಗ್ ಒಂದೇ ಮಾಡುವಂತ, ಬರೀ ಸಾಲಾವಳಿ ನೋಡುವಂಥದ್ದಲ್ಲ. ಮ್ಯಾಚಿಂಗ್ ಆಫ್ ದ ಹಾರೋಸ್ಕೋಪ್ ಅಂದ್ರೆ ಏನರ್ಥ? ನಿಮ್ಗೆ ಬರುವಂತಹ ವಧು ನಿಮ್ಗೆ ಹೊಂದ್ಕಂತಾರ, ನಿಮ್ಮ ಮನೆ ಉದ್ಧಾರ ಆಗುತ್ತಾ ಇಲ್ವಾ, ಅಥವಾ ಡೈವರ್ಸ್ ಆಗಿ ಕೋರ್ಟು ಕಚೇರಿ ಅಲಿಬೇಕಾಗುತ್ತಾ, ಅಥವಾ ಇರುವಂತಹ ಹಣವನ್ನು ಅಥವಾ ಇರುವಂತಹ ಮನೆಯನ್ನು ಕಳ್ಕೊಳ್ಳುವಂತ ಪರಿಸ್ಥಿತಿ ಕೆಲವರಿಗೆ ಬಂದ್ಬಿಡುತ್ತೆ. ವಿಚ್ಛೇದನ ಆಗ್ಬೇಕಾದ್ರೆ, ಡೈವರ್ಸ್ ಕೊಡ್ಬೇಕಾದ್ರೆ ಮೇಂಟೆನೆನ್ಸ್ ಕೊಡ್ಬೇಕು, ಇರೋಕ್ ವಾಸವಾಗಂತ ಮನೆ ಕೊಡಬೇಕು. ಈ ತರ ತುಂಬಾ ಕಷ್ಟ ಪಡುವಂತವ್ರು ಇರ್ತೀರಿ. ಅಂತವರೆಲ್ಲ ನಿಮ್ಮ ಜಾತಕಗಳನ್ನು ತಗೊಂಬಂದು ತೋರಿಸಿ, ಅಥವಾ ಆ ಮದುವೆ ವಿವಾಹನೇ ಆಗದೆ ಇರೋರು ಮೊದಲೇ ಇಬ್ಬರ ಜಾತಕವನ್ನ ನೀವು ತೋರಿಸ್ಬೇಕಾಗುತ್ತೆ. ಇಲ್ಲ ಅಂದ್ರೆ ವರನ ಆಯುಷ್ ಕೂಡ ಬಹಳ ಇಂಪಾರ್ಟೆಂಟು, ಮಕ್ಕಳಾಗ್ತಾರ ಇಲ್ವಾ ಅನ್ನೋದು ಕೂಡ ಇಂಪಾರ್ಟೆಂಟು. ಅದಕ್ಕೆ ಇಬ್ಬರ ಜಾತಕವನ್ನ ನೀವು ತೋರಿಸೋದನ್ನ ಮರಿಬೇಡಿ. ನಿಮ್ಗಾಗ್ಲೇ ಈಗ ಗುರುಬಲ ಬೇರೆ ಇದೆ. ಮೇಷರಾಶಿಗೆ ಒಳ್ಳೆ ವಿವಾಹ ಭಾಗ್ಯ ಉಂಟಾಗ್ತಾ ಇದೆ. ಮದ್ಯ ವ್ಯಾಪಾರದಿಂದ ಹೆಚ್ಚು ಲಾಭ ಆಗತ್ತೆ. ದ್ರವ್ಯ ವ್ಯಾಪಾರಗಳು ಅಂದ್ರೆ ಪೆಟ್ರೋಲ್, ಡೀಸೆಲ್, ಆಯಿಲ್ ವ್ಯಾಪಾರದಲ್ಲೂ ಕೂಡ ಹೆಚ್ಚು ಲಾಭ ಆಗುವ ಸಾಧ್ಯತೆಗಳಿದೆ ಸೋಮವಾರ, ಮಂಗಳವಾರ, ಬುಧವಾರ. ಇನ್ನ ಗುರುವಾರ, ಶುಕ್ರವಾರ ಶೀಘ್ರ ಕೋಪವನ್ನ ಮಾಡ್ಕೋಬೇಡಿ. ಕೋಪ ಯಾವಾಗ ಬರುತ್ತೋ ಆಗ ನೀವು ಸರಿಯಾಗಿ ನಿರ್ಣಯಗಳನ್ನ ಮಾಡಕ್ಕಾಗಲ್ಲ. ಶಾಂತಿಯಾಗಿತ್ತು ಯೋಚನೆಗಳನ್ನ ಮಾಡಿ. ಕೋಪ ಬೇಡ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನಃ. ಕೋಪ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ? ನಮ್ಮಲ್ಲಿರುವಂತಹ ಪ್ರೀತಿ ನಾಶ ಆಗುತ್ತೆ. ನಾನು ಅಂತ ಅಹಂಕಾರ ಪಡೋದ್ರಿಂದ ನಮ್ಮಲ್ಲಿರುವಂತಹ ವಿನಯ ಅನ್ನೋದು ನಾಶ ಆಗುತ್ತೆ. ಕೋಪ ಬೇಡ ಅನ್ನುವಂಥದ್ದು ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಈ 2 ದಿನಗಳು ಬೇಕಾದಾಗ ಊಟ ವಸತಿ ದೊರೆಯದೆ ಅನಾನುಕೂಲಗಳು ಆಗುವ ಸಾಧ್ಯತೆಗಳಿದೆ. ಮತ್ತೆ ಅಧಿಕ ಖರ್ಚುಂಟಾಗುವ ಸಾಧ್ಯತೆಗಳು ಕೂಡ ಇದೆ. ಈ 2 ದಿನ ಬಹಳ ಎಚ್ಚರ. ಇನ್ನು ವಾರದ ಕೊನೆ 2 ದಿನ ಸೂಪರ್ ಆಗಿರ್ತೀರಿ. ಮತ್ತೆ ಶನಿವಾರ, ಭಾನುವಾರ ಉತ್ತಮವಾದ ಭವಿಷ್ಯ ಪ್ರಾಪ್ತಿಯಾಗುತ್ತೆ, ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ, ಒಡವೆಗಳನ್ನ ಕೊಂಡ್ಕೊಂತೀರಿ ಮತ್ತು ಕಾಣಿಕೆಗಳು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಅಂದ್ರೆ ಈ ವಾರದಲ್ಲಿ ಒಟ್ಟು 5 ದಿನ ಶುಭ. ಸೋಮವಾರ, ಮಂಗಳವಾರ, ಬುಧವಾರ, ಶನಿವಾರ ಮತ್ತು ಭಾನುವಾರ. ಗುರುವಾರ, ಶುಕ್ರವಾರ ಮೇಷರಾಶಿ ಜಾತಕರು ಈ ವಾರದಲ್ಲಿ ಎಚ್ಚರವಾಗಿರಿ. ಶಿವನಂತೆಯೇ ಶಿವನ ಮತ್ತೊಂದು ರೂಪ ಅಂದ್ರೆ ವೀರಭದ್ರ. ಅದಕ್ಕೆ ಓಂ
ವೀರಭದ್ರಾಯ ನಮಃ ಅನ್ನುವಂತಹ ಮಂತ್ರ ಜಪ ಮಾಡಿ. ಎಲ್ಲಿ ನಿಮಗೆ ವೀರಭದ್ರ ದೇವಸ್ಥಾನ ಇದೆಯೋ ಅಲ್ಲಿ 1 ಲೀಟರ್ ಹಾಲು ಕೊಟ್ಟು ಅಭಿಷೇಕ, ನೀವು ಕ್ಷೀರಾಭಿಷೇಕ ಮಾಡಿಸೋದ್ರಿಂದ ಮೇಷರಾಶಿಯವರಿಗೆ ಬರುವಂತಹ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ ಅನ್ನುವಂಥ ವಿಚಾರ ಕೂಡ ನಾನೀಗ ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಈಗ ರಾಶಿ ಚಕ್ರದಲ್ಲಿ 2ನೇ ರಾಶಿ ವೃಷಭ ರಾಶಿ. ಯಾರ್ಯಾರು ವೃಷಭ ರಾಶಿ ಜಾತಕರಿದ್ದೀರಿ, ನಿಮಗೆ 19 ಆಗಸ್ಟ್ 2024ರಿಂದ 25 ಆಗಸ್ಟ್ 2024ರ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಈ ವಾರದಲ್ಲಿ ಬುಧ ವಕ್ರಿಯಾಗ್ತಾನೆ, ಸೂರ್ಯ ಕೂಡ ರಾಶಿ ಪರಿವರ್ತನೆ ಆಗಿರ್ತಾನೆ, ಶುಕ್ರ ಕೂಡ ನಿಮ್ಮ ರಾಶ್ಯಾಧಿಪತಿ ನೀಚ ಸ್ಥಾನಕ್ಕೆ ಅಂದ್ರೆ ಪಂಚಮ ಭಾವಕ್ಕೆ ಸಂಚಾರ ಆಗ್ತಾನೆ 24/8/2024. ಈಗ ನೋಡೋಣ ವೃಷಭ ರಾಶಿಯವರಿಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ. ನಿಮ್ಮ ಧನಾಧಿಪತಿ ತೃತೀಯ ಭಾವದಲ್ಲಿದ್ದಾಗ ನೀವು ಸಾಹಸ ಮಾಡಬೇಕು, ಧೈರ್ಯವನ್ನ ಮಾಡಬೇಕು, ಆಗ್ಲೇ ಹಣ ಪ್ರಾಪ್ತಿಯಾಗೋದು. ಶ್ರಮ ಇಲ್ಲದೆ ಧನ ಪ್ರಾಪ್ತಿಯಾಗಲ್ಲ. ಕೆಲವು ಟೈಮಲ್ಲಿ ಕಲಿಕೆ ಇಲ್ಲದೆ ಧನ ಪ್ರಾಪ್ತಿಯಾಗಲ್ಲ. ನೋಡಿ, ಬುಧ 2ನೇ ಮನೆಯನ್ನ ವಕ್ರಿ ಆಗ್ತಾನೆ 22/8/2024. ಅದಕ್ಕೆ ನೀವು ಕಲಿತಾನೇ ಇರಬೇಕು. ಕಲಿತಂಗೆಲ್ಲನೂ ವಿದ್ಯೆಯನ್ನ ಕಲಿತಾ ಇದ್ದ ಹಾಗೆ ಎಜುಕೇಶನ್ ಇಸ್ ದ ಸೋರ್ಸ್ ಆಫ್ ಇನ್ಕಮ್ ಅಂತೀವಿ. ನೀವೆಷ್ಟು ವಿದ್ಯೆಯನ್ನ ಕಲಿತಾ ಹೋಗ್ತೀರಿ ಅಷ್ಟು ನಿಮಗೆ ಧನ ಪ್ರಾಪ್ತಿಯಾಗ್ತಾ ಹೋಗುತ್ತೆ. ಅದಕ್ಕೆ ನೀವು ಆದಷ್ಟು ಸತ್ಯವಾಗಿರ್ಬೇಕು. ಸತ್ಯಂ ವದ ಧರ್ಮಂ ಚರ, ಧರ್ಮವಾಗಿ ನಡ್ಕೋಬೇಕು, ಸತ್ಯವಾಗಿರ್ಬೇಕು. ಅವಾಗ ನಿಮಗೆ ಎಲ್ಲ ಅನುಕೂಲಗಳಾಗುತ್ತೆ. ವೃಷಭ ರಾಶಿ ಜಾತಕರಿಗೆ ಧೈರ್ಯ ಸಾಹಸ ಮಾಡೋದ್ರಿಂದ ಜಿಮ್ ನಡೆಸೋರು, ಮೆಡಿಟೇಷನ್ ಕಲಿಸೋರು ಇವರೆಲ್ಲರಿಗೂ ಕೂಡ ಧನ ಪ್ರಾಪ್ತಿಯಾಗುತ್ತೆ. ಮತ್ತೆ ನಿಮ್ಮ ಭಾಗ್ಯ ಭಾವವನ್ನ ಬುಧ ನೋಡೋದ್ರಿಂದ ನಿಮ್ಮ ಅದೃಷ್ಟವನ್ನ ಮಾಡ್ಕೊಳ್ಳೋಕ್ಕೋಸ್ಕರ ಹೆಚ್ಚು ಪ್ರಯತ್ನಗಳನ್ನು ಕೂಡ ವೃಷಭ ರಾಶಿ ಜಾತಕರು ಮಾಡ್ತೀರಾ. ಲಕ್ ಅಂತೀವಿ. ಲಕ್ ಅಂದ್ರೆ ಏನು? ಎಫರ್ಟ್ ಕಮ್ಮಿ, ಪ್ರಯತ್ನಗಳು ಕಮ್ಮಿ, ಮತ್ತೆ ಫಲಗಳು ಜಾಸ್ತಿ ಅನ್ನುವಂಥದ್ದು ವೃಷಭ ರಾಶಿಯವರಿಗೆ ಪ್ರಾಪ್ತಿಯಾಗಬೇಕಾದ್ರೆ ಬುಧ ವಕ್ರಿಯಾಗಿರ್ತಾನೆ. ನಿಧಾನಕ್ಕೆ ನಿಮಗೆ ಲಕ್ ಕೂಡ ಅಭಿವೃದ್ಧಿ ಆಗತ್ತೆ ಅನ್ನುವಂಥ ವಿಚಾರ. ಹಾಗಾದ್ರೆ ಇನ್ನು ವೃಷಭ ರಾಶಿಯವರಿಗೆ ಸಪ್ತಮಾಧಿಪತಿಯಾದಂತಹ ಮಂಗಳ ನಿಮ್ಮ ಜನ್ಮರಾಶಿಯಲ್ಲಿ ಸಂಚಾರ, ಮತ್ತೆ ಚತುರ್ಥಾಧಿಪತಿಯಾದಂತಹ ಸೂರ್ಯ ಚತುರ್ಥ ಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮ್ಮ ತಾಯಿಯ ಜೊತೆ ಕಲಹ ಆಗ್ಬೋದು. ಮನೆಯ ವಿಚಾರದಲ್ಲಿ ನಿಮಗೆ ಏನಾದ್ರೂ ಒಂದು ಅಡೆತಡೆಗಳು, ಮನೆಯಲ್ಲಿ ಶಾಂತಿಯ ವಾತಾವರಣ ಇಲ್ದಂಗೆ ಆಗುವಂಥದ್ದು, ಅಥವಾ ವಾಹನಗಳಿದ್ರೆ ವಾಹನಗಳಿಗೆ ಏನಾದ್ರೂ ದಂಡ ಕಟ್ಟಬೇಕಾಗಿ ಬರ್ಬೋದು. ಎಲ್ಲೋ ಒಂದ್ ಕಡೆ ಸಿಗ್ನಲ್ ಜಂಪು ಅಥವಾ ಇನ್ನೊಂದೇನೋ ಒಂದು ಟ್ರಾಫಿಕ್ ವೈಲೆನ್ಸು, ಈ ತರ ನಿಮಗೆ ದಂಡ ಕಟ್ಟುವಂತಹ ಪರಿಸ್ಥಿತಿಗಳು ಕೂಡ ವೃಷಭ ರಾಶಿಯವರಿಗೆ ಉಂಟಾಗುವ ಸಾಧ್ಯತೆ ಇದೆ. ಶುಕ್ರ ಪಂಚಮ ಭಾವಕ್ಕೆ ಸಂಚಾರ ಆಗಿ ಕೇತುವನ್ನ ಸಂಧಿಸ್ತಾ ಇರೋದ್ರಿಂದ ನಿಮ್ಮ ಕ್ರಿಯೇಟಿವಿಟಿ ಮೈಂಡ್ ತುಂಬಾ ಸೂಪರ್ ಆಗಿರುತ್ತೆ. ಎಲ್ಲರೂ ಯೋಚನೆ ಮಾಡೋದಕ್ಕಿಂತ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತೀರಾ. ನಿಮಗೆ ಧನ ಪ್ರಾಪ್ತಿ ಆಗ್ಬೇಕಾದ್ರೆ ನೀವು ಓದಿರುವಂತಹ ವಿದ್ಯೆ ಸೋರ್ಸ್ ಆಫ್ ಇನ್ಕಮ್ ಆಗಿ ನಿಮಗೆ ಧನ ಪ್ರಾಪ್ತಿ ಆಗುತ್ತೆ. ಕೆಲವರು ನೀವೇನು ಓದಿರ್ತೀರೋ ಅದರಂತೆ ವೃತ್ತಿಯನ್ನ ಮಾಡ್ತೀರಿ, ಅದರಿಂದನೂ ಕೂಡ ಧನ ಪ್ರಾಪ್ತಿಯಾಗುವ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅಷ್ಟಮಾಧಿಪತಿಯಾದಂತಹ ಗುರು ಮತ್ತು ಮಂಗಳ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಯಾರಾದ್ರೂ ವಾಹನ ಡ್ರೈವರ್ಸ್ ಇದ್ರೆ ವಾಹನ ಸಂಚಾರ ಮಾಡ್ಬೇಕಾದ್ರೆ ಬಹಳ ಎಚ್ಚರ. ಏನಾದ್ರೂ ಶರೀರದಲ್ಲಿ ಗಾಯಗಳಾಗ್ಬೋದು ಅಥವಾ ಅಪಘಾತಗಳಾಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಬಹಳ ಎಚ್ಚರಿಕೆಯನ್ನು ನೀವು ವಹಿಸ್ಬೇಕು. ಹಾಗೆ ನಿಮ್ಮ ಲಾಭವನ್ನ ಪಡೆಯೋದಿಕ್ಕೆ ಅಂದ್ರೆ ಆಕ್ಸಿಡೆಂಟ್ ಆಗೋದಾದ್ರೆ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಬರ್ಬೋದು. ನಿಮ್ಮ ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್, ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರಿಸ್ಕೊಳ್ಳೋಕ್ಕೋಸ್ಕರ ಕೂಡ ನೀವು ಈ ವಾರದಲ್ಲಿ ಹೆಚ್ಚು ಪ್ರಯತ್ನಗಳನ್ನ ಮಾಡ್ತೀರಿ ಅನ್ನುವಂತಹ ಸೂಚನೆಗಳು ಕೂಡ ವೃಷಭ ರಾಶಿಯವರಿಗೆ ಕಂಡು ಬರ್ತಾ ಇದೆ. ಹಾಗಾದ್ರೆ ವೃಷಭ ರಾಶಿಯವರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ 5 ದಿವಸ ಸೂಪರ್ ಆಗಿರ್ತೀರಿ. ಬಹಳ ಗೌರವಗಳು ಪ್ರಾಪ್ತಿಯಾಗುತ್ತೆ, ಉಲ್ಲಾಸವಾಗಿರ್ತೀರಿ, ಉದ್ಯೋಗದಲ್ಲಿ ಯಶಸ್ವಿ ಪ್ರಾಪ್ತಿಯಾಗುತ್ತೆ, ಅಧಿಕಾರ ಪ್ರಾಪ್ತಿಯಾಗುತ್ತೆ, ಸೇವೆಯಲ್ಲಿ ಬಡ್ತಿ ಪ್ರಮೋಷನ್ ಆಗುತ್ತೆ, ವಿವಾಹ ಭಾಗ್ಯ, ನಿಮಗೂ ಕೂಡ ವಿವಾಹ ಆಗಕ್ಕೆ
ಒಳ್ಳೆ ಯೋಗ. ಅದಕ್ಕೆ ವೃಷಭ ರಾಶಿಯವರು ನಿಮ್ಮ ಜಾತಕಗಳನ್ನ ಇಬ್ಬರದು ಕೂಡ ತೋರಿಸಿ, ಅಥವಾ ನಿಮ್ಮ ಜಾತಕದಲ್ಲಿ ದ್ವಿಕಳತ್ರ ಯೋಗ ಅಥವಾ 2-3 ವಿವಾಹಗಳಾಗುವಂತಹ ಯೋಗಗಳಿದ್ರೆ ಆ ದೋಷಗಳನ್ನ ಪರಿಹಾರ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ವಿವಾಹ ಜೀವನದಲ್ಲಿ ತುಂಬಾ ಏರುಪೇರುಗಳು, ದುಃಖಗಳನ್ನ ಅನುಭವಿಸ್ಬೇಕಾಗತ್ತೆ. ಅದಕ್ಕೆ ನಿಮಗೆ ಸಿಗುವಂತಹ ಸಂಗಾತಿ ಅಕಸ್ಮಾತ್ ಸೆಟ್ ಆಗೋಯ್ತು ಅಂದ್ರೆ ಇಬ್ಬರ ಜಾತಕವನ್ನ ತೋರಿಸಿ, ನಿಮಗೆ ಸಿಗುವಂತಹ ಸಂಗಾತಿ ನಿಮಗೆ ಅಥವಾ ನಿಮಗೆ ಸಿಗುವಂತಹ ವಧು ನಿಮ್ಮ ಮನೆಗೆ ಹೊಂದ್ಕೊಂಡು ಹೋಗ್ತಾರ ಇಲ್ವಾ ಅನ್ನೋದನ್ನ ಜಾತಕವನ್ನು ತೋರಿಸ್ಬೇಕು. ವರನ ಆಯುಷನ್ನು ಕೂಡ ನೋಡ್ಬೇಕಾಗುತ್ತೆ. ಬರೀ ಸಾಲಾವಳಿ ನೋಡೋದಲ್ಲ, ಇಬ್ಬರ ಜಾತಕವನ್ನು ಕೂಡ ವಿಶ್ಲೇಷಣೆ ಮಾಡ್ಬೇಕಾಗುತ್ತೆ. ಇನ್ನು ವಾರದ ಕೊನೆ 2 ದಿನ ಅಂದ್ರೆ ಶನಿವಾರ ಭಾನುವಾರ ಸ್ತ್ರೀಯಿಂದ ಅಧಿಕ ಖರ್ಚು, ಅನಾರೋಗ್ಯ ಉಂಟಾಗುವಂಥದ್ದು, ಕಣ್ಣುಗಳ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ. ವೃಷಭ ರಾಶಿ ಜಾತಕರು ವಾರದ ಕೊನೆ 2 ದಿನ ಎಚ್ಚರ. ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ ಅಂತೀವಿ. ಅದಕ್ಕೆ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೋಬೇಕು. ಆರೋಗ್ಯವನ್ನ ಸಂಪಾದನೆ ಮಾಡೋದೇ ದೊಡ್ಡ ಸಂಪಾದನೆ. ಅದಕ್ಕೆ ನಿಮ್ಗೆ ಯಾವಾಗ್ಲೂ ಹೇಳುವಂಥದ್ದು ಶಿವಂ ಸದಾ ಸಹಾಯತೆ, ಶಿವ ನನಗೆ ಸದಾ ಸಹಾಯ ಮಾಡ್ತಾನೆ ಅಂತ ತಿಳ್ಕೊಂಡು ಪ್ರತಿದಿನ ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಅನ್ನುವಂತಹ ಮಂತ್ರವನ್ನ ವೃಷಭ ರಾಶಿಯವರು ಜಪ ಮಾಡ್ತಾ ಬಿಳಿ ಹೂವಿನಿಂದ ಶಿವನನ್ನ ಆರಾಧನೆ ಮಾಡಿ, ಬಿಳಿ ಪುಷ್ಪ ಶ್ವೇತ ಪುಷ್ಪದಿಂದ ನೀವು ಅರ್ಚನೆ ಆರಾಧನೆಗಳು ಮಾಡೋದ್ರಿಂದ ಶಿವನ ಕೃಪಾ ಕಟಾಕ್ಷಕ್ಕೆ ನೀವು ಈ ವಾರ ಪ್ರಾಪ್ತಿಯಾಗಿ ನಿಮಗೆ ಒಳ್ಳೆಯದಾಗುತ್ತೆ ಅನ್ನುವಂತಹ ಪರಿಹಾರವನ್ನು ತಿಳಿಸಿದ್ದೀನಿ. ಇನ್ನು ರಾಶಿ ಚಕ್ರದಲ್ಲಿ 3ನೇ ರಾಶಿಯೇ ಮಿಥುನ ರಾಶಿ. ಮಿಥುನ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 19ನೇ ತಾರೀಕು ಆಗಸ್ಟ್ 2024ರಿಂದ 25 ಆಗಸ್ಟ್ 2024, 19, 20, 21, 22, 23, 24, 25 ಒಂದು ವಾರದ ಭವಿಷ್ಯ ನಾನೀಗ ನಿಮಗೆಲ್ಲ ಮಿಥುನ ರಾಶಿಯವರಿಗೆ ತಿಳಿಸ್ತಾ ಹೋಗ್ತೀನಿ. ಈಗ ಮಿಥುನ ರಾಶಿಯಾಧಿಪತಿಯಾದಂತಹ ಬುಧ ಕರ್ಕ ರಾಶಿಯಲ್ಲಿ 22/8/2024 ವಕ್ರಿಯಾಗ್ತಾನಲ್ಲ ಗುರುಗಳೇ, ಏನು ಫಲ ಅಂತ ನೀವು ಕೇಳ್ತೀರಿ. 24/8/2024 ಪಂಚಮಾಧಿಪತಿ ಮತ್ತು ವ್ಯಯಾಧಿಪತಿಯಾದಂತಹ ಶುಕ್ರ ಚತುರ್ಥ ಭಾವಕ್ಕೆ ಸಂಚಾರ ಆಗ್ತಾನಲ್ಲ, ಅದ್ರದ್ದೇನು ಫಲ ಅಂತ ನೀವೆಲ್ಲ ಕೇಳ್ತೀರಿ. ನೋಡಿ, ಮಿಥುನ ರಾಶಿಯಾಧಿಪತಿ ಬುಧ ವಕ್ರಿಯಾದಾಗ ಅದು ದ್ವಿತೀಯ ಸ್ಥಾನದಲ್ಲಿ ಧನ ಪ್ರಾಪ್ತಿ ಮಾಡ್ಕೊಳ್ಳೋಕೆ ತುಂಬಾ ಪ್ರಯತ್ನಗಳನ್ನ ನೀವು ಮಾಡ್ತೀರಾ. ಯಾರಿಗೆ ಧನ ಪ್ರಾಪ್ತಿ ಮಾಡ್ಕೊಳಕ್ ಟ್ರೈ ಮಾಡ್ತೀರಿ? ಉತ್ತಮ ಭಾಷಣಗಾರರು, ಸಂಗೀತಗಾರರು, ಕೆಲವೆಲ್ಲ ತುಂಬಾ ಚೆನ್ನಾಗಿ ಹಾಡು ಹೇಳ್ತೀರಿ. ಸಂಗೀತ, ಭಾಷಣ ಅಥವಾ ಟಿವಿ ಆಂಕರ್ಗಳು ಮಾತಾಡೋದ್ರಿಂದನೇ ಹಣ. ಮತ್ತೆ ಹಾಸ್ಯಗಾರರು, ನೀವು ಮಾತಾಡುವಂತ ಮಾತು ಹಾಸ್ಯವಾಗಿರುತ್ತೆ. ಅಥವಾ ಕಾಮರ್ಸ್, ಅಕೌಂಟ್ಸ್, ಬಿಸ್ನೆಸ್ ಸ್ಟಡೀಸ್, ಎಕನಾಮಿಕ್ಸ್ ಈ ರೀತಿಯಂತಹ ವಿದ್ಯೆಗಳು. ಅಥವಾ ಪಂಚಮಾಧಿಪತಿಯಾದಂತಹ ಶುಕ್ರ ಚತುರ್ಥ ಭಾವದಲ್ಲಿ ಸಂಚಾರ ಆಗೋದ್ರಿಂದ ಶೇರ್ ಮಾರ್ಕೆಟ್ ಇಂದನೂ ಕೂಡ ನಿಮಗೆ ಹಣ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನುವಂತಹ ಬುದ್ಧಿ ಕೂಡ ವರ್ಕ್ ಆಗುವ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹಾಗಾದ್ರೆ ಮಿಥುನ ರಾಶಿಯಾಧಿಪತಿಯಾದಂತಹ ಬುಧ ದ್ವಿತೀಯ ಭಾವದಲ್ಲಿ ಸಂಚಾರ, ಮನೆ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂತೀರಾ. ತಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ಅಥವಾ ನಿಮ್ಮ ಪೋರ್ಟ್ಫೋಲಿಯೋ ಅಂತೀವಿ, ನಿಮ್ಮ ಮನಿ ಮ್ಯಾನೇಜ್ಮೆಂಟ್ ಪೋರ್ಟ್ಫೋಲಿಯೋನ ಚೆನ್ನಾಗಿ ಇಟ್ಕೊಳ್ಳೋಕೆ ಮತ್ತೆ ಲಾಭ ಮಾಡ್ಕೊಳ್ಳೋಕೆ ಮಿಥುನ ರಾಶಿಯವರು ಈ ವಾರ ಹೆಚ್ಚು ಪ್ರಯತ್ನಗಳನ್ನ ಮಾಡ್ತೀರಿ. ಪೋರ್ಟ್ಫೋಲಿಯೋದಲ್ಲಿ ಹಣ ಅಭಿವೃದ್ಧಿ ಮಾಡ್ಕೊಳ್ಳುವಂಥದ್ದು, ಅದರಲ್ಲೂ ಕೂಡ ಧನ ಪ್ರಾಪ್ತಿ ಮಾಡ್ಕೊಳ್ಳೋಕೆ ನೀವು ಪ್ರಯತ್ನ ಮಾಡ್ತೀರಿ. ಆಮೇಲೆ ನೀವು ಸಂಗೀತಗಾರರಾಗಿದ್ರೆ ಒಳ್ಳೆ ಧನ ಪ್ರಾಪ್ತಿ ಅಂತ ನಾನು ಆಗ್ಲೇ ಹೇಳ್ಬಿಟ್ಟಿದ್ದೀನಿ. ಆಮೇಲೆ ಕರೆನ್ಸಿ, ಕೆಲವರು ಕರೆನ್ಸಿಯನ್ನ ಇಟ್ಕೊಂಡಿರ್ತೀರಾ. ಯಾಕೆಂದ್ರೆ ರುಪೀಸ್ ಯಾವಾಗ್ಲೂ ಕೂಡ ಡಾಲರ್ಗಿಂತ ಕಮ್ಮಿ ಆಗ್ತಾ ಇದ್ದಾಗ ಏನಾಗುತ್ತೆ, ಕರೆನ್ಸಿ ಡಾಲರ್ಸ್ ಇಟ್ಕೊಂಡಾಗ ಡಾಲರ್ಸ್ ನ ಬೆಲೆ ಜಾಸ್ತಿ ಆಗುತ್ತೆ. ಅದಕ್ಕೆ US ಅಲ್ಲಿ ಸ್ಟಾಕ್ಸ್ಗಳನ್ನ ಖರೀದಿ ಮಾಡಿ ಅಲ್ಲಿ ಹಣ ಜಾಸ್ತಿ ಮಾಡ್ಕೋಬಹುದಾ ಅಂತ ಪ್ಲಾನ್ ಕೂಡ ಮಾಡುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ತೃತೀಯ ಭಾವದಲ್ಲಿ ಸೂರ್ಯ ಸಂಚಾರ ಮಾಡ್ತಾ ಇರೋದ್ರಿಂದ ಧೈರ್ಯ ಹೆಚ್ಚಾಗುತ್ತೆ. ಜಯ ವಿಜಯ ಅನ್ನೋದು ಮಿಥುನ ರಾಶಿಯವರಿಗೆ ಪ್ರಾಪ್ತಿ ಆಗುತ್ತೆ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಎಲ್ಲದಕ್ಕೂ ನಮ್ಗೇನ್ ಬೇಕು? ಧೈರ್ಯ. ಧೈರ್ಯಂ ಸರ್ವರ್ಥ ಸಾಧನಂ. ಧೈರ್ಯ ಇದ್ರೆ ನೀವು ಎಷ್ಟು ಬೇಕಾದ್ರೂ ಹಣವನ್ನ ಸಂಪಾದನೆ ಮಾಡ್ಬೋದು. ಆ ಧೈರ್ಯ ಅನ್ನೋದು ನಿಮ್ಗೆ ಹೆಚ್ಚಾಗುತ್ತೆ. ಕರೇಜಿಯಸ್ ನಿಮ್ಗೆ ಚೆನ್ನಾಗಿರುತ್ತೆ. ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ಈಡೇರುತ್ತೆ. ಆಮೇಲೆ ನೀವೇನಾದ್ರೂ ಕಮ್ಯುನಿಕೇಶನ್ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡ್ತಿದ್ರೆ ಅಲ್ಲೂ ಕೂಡ ಧನ ಪ್ರಾಪ್ತಿ ಆಗುತ್ತೆ.
ಟ್ರಾನ್ಸ್ಪೋರ್ಟೇಷನ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಲ್ಲೂ ಕೂಡ ಅನುಕೂಲಗಳಾಗುತ್ತೆ. ಇನ್ನು ಭಾರತೀಯರು ನೈಬರಿಂಗ್ ಕಂಟ್ರೀಸ್ ಯಾವುದು ನಮ್ಮ ಸುತ್ತಮುತ್ತ ಏಷ್ಯಾ ದೇಶದಲ್ಲಿ, ಏಷ್ಯಾ ಖಂಡದಲ್ಲಿ ನೀವೆಲ್ಲರೂ ಬೇರೆ ಕಡೆ ದೇಶಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ ನಿಮಗೂ ಅಲ್ಲೂ ಕೂಡ ಅಭಿವೃದ್ಧಿಯನ್ನ ಕಾಣ್ತಾ ಇದ್ದೀರಿ. ಆದ್ರೆ ನೈಬರಿಂಗ್ ಕಂಟ್ರೀಸ್ ಅಲ್ಲಿ ತುಂಬಾ ಮಾನಸಿಕ ನೆಮ್ಮದಿಗಳಿಲ್ಲದೆ ಇರೋದ್ರಿಂದ ಭಾರತಕ್ಕೆ ವಾಪಸ್ ಬರಬೇಕು ಅನ್ನುವಂತಹ ಯೋಚನೆಗಳು ಕೂಡ ನಿಮಗೆ ನಡೀತಾ ಇರುತ್ತೆ. ಯಾರ್ಯಾರು ಈಗ ಮಿಡಲ್ ಈಸ್ಟ್ಗಳಲ್ಲಿ ಇದ್ದೀರಿ ಅಥವಾ ಸುತ್ತಮುತ್ತ ಬಾಂಗ್ಲಾ ಅಂತ ಕಡೆ ಎಲ್ಲ ಕೆಲಸ ಮಾಡ್ತಾ ಇದ್ದೀರಿ, ಬಾಂಗ್ಲಾದೇಶ ಇರ್ಬೋದು, ಈ ತರ ನೈಬರಿಂಗ್ ಕಂಟ್ರೀಸ್ ಅಲ್ಲಿ ಇದ್ದಾಗ ಮತ್ತೆ ಭಾರತಕ್ಕೆ ಬಂದ್ರೆ ಸೇಫ್ಟಿ ಅನ್ನೋದು ನಿಮ್ಮ ಯೋಚನೆಗಳು ನಡೆಯುತ್ತೆ. ಈಗ ಮಿಥುನ ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಧನ ನಷ್ಟ, ಟೈಮ್ ಚೆನ್ನಾಗಿರಲ್ಲ, ಹೊಟ್ಟೆ ತೊಂದರೆ ಆಗುವಂಥದ್ದು, ಸರ್ಕಾರಿ ಅಧಿಕಾರಿಗಳ ಜೊತೆ ವಿವಾದ ಆಗುವಂಥದ್ದು ಅಥವಾ ಅಡ್ಡಿಗಳು ಉಂಟಾಗುವ ಸಾಧ್ಯತೆಗಳಿದೆ. ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರಲ್ಲ. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ 4 ದಿನ ಸೂಪರ್ ಆಗಿದೆ. ನೀವು ಉಲ್ಲಾಸವಾಗಿರ್ತೀರಿ. ಸಂತೋಷ ಅನ್ನೋದು ನಿಮ್ಮ ಜೀವನದಲ್ಲಿ ಹುಕ್ಕುತ್ತೆ. ಹೇಗೆ ಹಾಲು ಬಿಸಿ ಮಾಡಿದಾಗ ಹುಕ್ಕುತ್ತೋ ಹಾಗೆ ನಿಮ್ಮ ಜೀವನದಲ್ಲಿ ಸಂತೋಷ ಹುಕ್ಕುತ್ತೆ. ಆಕಸ್ಮಿಕವಾಗಿ ಉತ್ತಮ ಕೆಲಸಕ್ಕೆ ಬದಲಾವಣೆಯನ್ನು ಕೂಡ ಆಗುತ್ತೆ. ಅವಿವಾಹಿತರಿಗೆ ವಿವಾಹ ಭಾಗ್ಯ ಕೂಡ ಉಂಟಾಗುತ್ತೆ. ಅದಕ್ಕೆ ವಿವಾಹ ಭಾಗ್ಯ ಅಂದಾಗ ಇಬ್ಬರ ಜಾತಕಗಳನ್ನು ತೋರಿಸ್ಬೇಕು. ಮದುವೆ ಆಗಿ ಸಂಸಾರ ಜೀವನ ನಡ್ಸಕ್ಕೆ ಆಗದೆ ಮದುವೆ ಆಗಿ 1 ವಾರಕ್ಕೆ, ಮದುವೆ ಆಗಿ ನಾಳೆಗೆನೆ ಬೇಡ ನೀನ್ ಬೇಡ, ನಿಂದೊಂದ್ ದಾರಿ ನಂದೊಂದ್ ದಾರಿ, ಡೈವರ್ಸ್ ಹಾಕೋಣ, ಈ ತರ ಎಲ್ಲ ಸಮಸ್ಯೆ ಅನುಭವಿಸ್ತಾ ಇರೋರು ಇಬ್ಬರ ಜಾತಕವನ್ನು ತೋರಿಸಿ ಪರಿಹಾರಗಳನ್ನು ಕೂಡ ಮಾಡ್ಕೋಬೇಕು ಅನ್ನುವಂತಹ ವಿಚಾರವನ್ನ ನಾನು ತಿಳಿಸ್ತೀನಿ. ಯಾಕಂದ್ರೆ ನಿಮಗೆ ವಧು ಮದುವೆ ಆಗ್ಬೇಕು ಅಂದ್ರೆ ನಿಮ್ ಜೊತೆಗೆ, ನಿಮ್ ತಂದೆ ತಾಯಿ ಜೊತೆ ಹೊಂದ್ಕೊಂತಾರ, ವರನ ಆಯುಷ್ ಚೆನ್ನಾಗಿದೆಯಾ, ಆರೋಗ್ಯ ಚೆನ್ನಾಗಿದೆಯಾ, ಅದಕ್ಕೆ ಇಬ್ಬರ ಜಾತಕವನ್ನ ಮಿಥುನ ರಾಶಿಯವರು ತೋರಿಸೋದನ್ನ ಮರಿಬೇಡಿ. ಹಾಗಾದ್ರೆ ನಾನು ಫಾರಿನಲ್ಲಿ ಇದ್ದೀನಿ ಗುರುಜಿ, ನನಗೆ ಅನುಕೂಲಗಳಾಗುತ್ತಾ? ನೋಡಿ, ರಾಹು ದಶಮ ಸ್ಥಾನದಲ್ಲಿದ್ದಾನೆ. ರಾಹು ದಶಮ ಸ್ಥಾನದಲ್ಲಿದ್ದಾಗ ನೀವೇನಾದ್ರು ಮಿಥುನ ರಾಶಿಯವರು ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ರೆ ತುಂಬಾ ಅಭಿವೃದ್ಧಿ ಆಗ್ಬೇಕು. ಶುಕ್ರ ಕೂಡ ರಾಶಿ ಪರಿವರ್ತನೆ ಆಗಿ ರಾಹುವನ್ನ ನೋಡ್ತಾ ಇರೋದ್ರಿಂದ ಅಲ್ಲೇ ಅಮೆರಿಕದಲ್ಲೋ, ಬ್ರಿಟಿಷ್ ದೇಶದಲ್ಲೋ ಅಥವಾ ಆಸ್ಟ್ರೇಲಿಯಾದಲ್ಲೋ ಸ್ವಂತ ಮನೆ ತಗೋಬೇಕು ಅನ್ನುವಂತ ಯೋಚನೆಗಳು, ಸ್ವಂತ ವಾಹನಗಳು ತಗೊಳ್ಳುವಂತ ಯೋಗ ಉಂಟಾಗುತ್ತೆ ಮಿಥುನ ರಾಶಿ ಜಾತಕರಿಗೆ. ಮಿಥುನ ರಾಶಿ ಜಾತಕರು ಈ ವಾರದಲ್ಲಿ ಬಿಲ್ವ ಪತ್ರೆಯನ್ನು ತಗೊಂಡು ಶಿವನನ್ನ ಆರಾಧನೆ, ಬಿಲ್ವ ಪತ್ರೆಯಿಂದ ಶಿವನಿಗೆ ಅರ್ಚನೆಯನ್ನ ಮಾಡ್ತಾ ನೀವು ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಈ ಮಂತ್ರವನ್ನ ಜಪ ಮಾಡಿ ನಿಮ್ಗೆ ಈ ವಾರದಲ್ಲಿ ಶಿವನ ಕೃಪಾ ಕಟಾಕ್ಷದಿಂದ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಈ ವಾರದಲ್ಲಿ ಹೇಗಿದೆ ಫಲಾನುಫಲ ಕರ್ಕಾಟಕ ರಾಶಿಯವರಿಗೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ನಿಮ್ಮ ಜನ್ಮ ರಾಶಿಯಲ್ಲೇ ಬುಧ ಸಂಚಾರ, ವ್ಯಯಾಧಿಪತಿ ಮತ್ತು ತೃತೀಯಾಧಿಪತಿಯಾದಂತಹ ಬುಧ ಯಾವಾಗ್ಲೂ ಕೂಡ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ ತುಂಬಾ ಮೆಂಟಲಿ ಡಿಸ್ಟರ್ಬೆನ್ಸ್ ಆಗ್ತೀರಿ. ನಿಮಗೆ ಹಣ ವ್ಯಯ ಆಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಅದು ದ್ವಿತೀಯಾಧಿಪತಿಯಾದಂತಹ ರವಿ ದ್ವಿತೀಯ ಭಾವದಲ್ಲೇ ಸಂಚಾರ ಆಗ್ತಾ ಇರೋದ್ರಿಂದ, ದ್ವಿತೀಯ ಭಾವಕ್ಕೆ ಕಾರಕ ಗ್ರಹನಾದಂತಹ ಗುರು 11ನೇ ಮನೆಯಲ್ಲಿ ಸಂಚಾರ ಆಗೋದ್ರಿಂದ ಹೇಗೋ ಮನಿ ಮ್ಯಾನೇಜ್ಮೆಂಟ್ ಮಾಡ್ತೀರಿ. ಆದ್ರೂ ಕಣ್ಣುಗಳ ತೊಂದರೆ ಉಂಟಾಗ್ಬೋದು, ಕೂದಲು ಉದುರೋದು ಜಾಸ್ತಿ ಆಗ್ಬೋದು, ಆರೋಗ್ಯ ವ್ಯತ್ಯಾಸ ಆಗ್ಬೋದು. ಅದಕ್ಕೆ ಕರ್ಕಾಟಕ ರಾಶಿಯವರು ಜಾಗ್ರತೆಯನ್ನು ವಹಿಸಿ. ಆದ್ರೆ ಫೈನಾನ್ಷಿಯಲಿ ಸರ್ಕಾರದಿಂದ ಬರುವಂತ ಹಣ ಬರುವ ಸಾಧ್ಯತೆಗಳಿದೆ. ಕಮಾಂಡಿಂಗ್ ಇಂದ ನಿಮಗೆ ದುಡ್ಡು ಬರುತ್ತೆ. ನಿಮ್ಮ ಮಾತು ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಕೂಡ ಇರುತ್ತೆ. ಯಾಕಂದ್ರೆ ಮಂಗಳ ಕೂಡ 4ನೇ ಮನೆ ದೃಷ್ಟಿಯಿಂದ ದ್ವಿತೀಯ ಭಾವವನ್ನು ನೋಡ್ತಾ ಇದ್ದಾನೆ. ಅದಕ್ಕೆ ಮಾತಾಡ್ಬೇಕಾದ್ರೆ ಯಾರಿಗೂ ಕೂಡ ಮನಸ್ಸು ನೋವು ಮಾಡದಂತೆ ನೀವು ಮಾತಾಡೋದು ಬಹಳ ಇಂಪಾರ್ಟೆಂಟು ಅನ್ನುವಂತಹ ವಿಚಾರ. ಯಾವಾಗ್ಲೂ ಕೂಡ ಆತ್ಮಚಿಂತನೆಗಳನ್ನ ಮಾಡಬೇಕು. ಆತ್ಮನಃ ಸತತಂ ವಿಚಾರ. ಯಾಕೆಂದ್ರೆ ಸೂರ್ಯ 2ನೇ ಮನೆಯಲ್ಲಿದ್ದಾಗ ಅಥವಾ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಯಾವಾಗ್ಲೂ ಆತ್ಮಚಿಂತನೆಯನ್ನ ಮಾಡಿದಾಗ ಮನಸ್ಸಿಗೆ ಶಾಂತಿ ಅನ್ನುವಂಥದ್ದು ಪ್ರಾಪ್ತಿಯಾಗುವ ಸಾಧ್ಯತೆಗಳಿದೆ. ಅದಕ್ಕೆ ಯದ್ಭಾವಂ ತದ್ಭವತಿ ಅಂತಾರೆ. ನಾವೆಂತಹ ಭಾವನೆಯಿಂದ ಇಟ್ಕೊಂಡು ಇವೆಲ್ಲ ನಾನು ಹೇಳಿದಂತಹ ಪರಿಹಾರಗಳನ್ನ ಮಾಡ್ತೀರಿ, ಅವಾಗ ನಿಮಗೆ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಹಾಗಾದ್ರೆ ಕರ್ಕಾಟಕ ರಾಶಿಯವರಿಗೆ ಇನ್ನು ಏನೇನು ಫಲಾನುಫಲ ಪ್ರಾಪ್ತಿಯಾಗ್ಬೋದು ಅಂತ ನಿಮ್ದೆಲ್ಲ ಪ್ರಶ್ನೆಗಳಿದ್ರೆ, ಈಗ ಚತುರ್ಥಾಧಿಪತಿ ತೃತೀಯ ಭಾವದಲ್ಲಿ ಶುಕ್ರ 3ನೇ ಮನೆಯಲ್ಲಿ ಕೇತುವನ್ನು ಸಂಧಿಸ್ತಾ ಇರೋದ್ರಿಂದ ಪ್ರಾಪರ್ಟಿ ವಿಚಾರದಲ್ಲಿ ವಿವಾದ ಆಗ್ಬೋದು, ಲಿಟಿಗೇಷನ್ ಉಂಟಾಗ್ಬೋದು, ವಾಹನ ವಿಚಾರದಲ್ಲಿ ತೊಂದರೆಗಳಾಗ್ಬೋದು,
ಮನೆ ವಿಚಾರದಲ್ಲಿ ಏನಾದರೂ ತೊಂದರೆಗಳಾಗ್ಬೋದು, ಸುಖ ಪ್ರಾಪ್ತಿಯಾಗಕ್ಕೆ ಅಡೆತಡೆಗಳು ಕೂಡ ಉಂಟಾಗುವ ಸಾಧ್ಯತೆ ಇದೆ. ಅದಕ್ಕೆ ಈ ವಾರ ಒಟ್ಟು 5 ದಿನ ಜಾಗ್ರತೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಕೋಪ ಮಾಡ್ಕೋಬೇಡಿ. ಅದಕ್ಕೆ ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನಃ. ಕೋಪ ಅನ್ನುವಂಥದ್ದು ನಮ್ಮಲ್ಲಿರುವಂತಹ ಪ್ರೀತಿಯನ್ನ ನಾಶ ಮಾಡುತ್ತೆ. ನಾನು ಅಂತ ಅಹಂಕಾರ ಪಟ್ಟರೆ ವಿನಯವನ್ನ ನಾಶ ಮಾಡುತ್ತೆ. ಅದಕ್ಕೆ ಕೋಪ ಬೇಡ. ಕೋಪ ಬಂದಾಗ ಏನಾಗುತ್ತೆ? ಕಲಹಗಳಾಗುತ್ತೆ. ನಮ್ಮ ಬುದ್ಧಿ ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ ಮೂರ್ಖ ಕೆಲಸಗಳು ಮಾಡ್ತೀವಿ, ಅನಾರೋಗ್ಯ ಉಂಟಾಗುತ್ತೆ. ಪೈಲ್ಸ್ ರೋಗ ಇರೋರು ಬಹಳ ಎಚ್ಚರ. ಇನ್ನು ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳಾಗ್ಬೋದು. ಅದೀಗ ಮಳೆ ಸೊಳ್ಳೆ ಎಲ್ಲ ಇರೋದ್ರಿಂದ ಬಹಳ ಎಚ್ಚರಿಕೆಯಾಗಿರ್ಬೇಕು. ಕೆಮ್ಮು, ನೆಗಡಿ, ಜ್ವರ ಅಥವಾ ಯಾವುದೋ ಒಂಥರ ಫ್ಲೂ ಈ ತರ ಆಗ್ಬೋದು. ಮಕ್ಕಳ ಜೊತೆ ವಿವಾದ ಉಂಟಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಈಗಿನ ಕಾಲದಲ್ಲಿ ಮಕ್ಕಳು ಒಬ್ಬರೋ ಇಬ್ಬರೋ ಇರ್ತಾರೆ. ವಿವಾದಗಳನ್ನ ಮಾಡ್ಕೋಬೇಡಿ. ಹಾಗಾದ್ರೆ ಕರ್ಕಾಟಕ ರಾಶಿಯವರಿಗೆ ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ಸೂಪರ್ ಆಗಿದೆ. ಎಲ್ಲಾ ರೀತಿಯ ಅನುಕೂಲಗಳಾಗುತ್ತೆ, ಸೌಕರ್ಯಗಳು ಪ್ರಾಪ್ತಿಯಾಗುತ್ತೆ, ಗಿಫ್ಟ್ ಕಾಣಿಕೆಗಳು ಕೂಡ ಪ್ರಾಪ್ತಿಯಾಗುವ ಸಾಧ್ಯತೆಗಳಿದೆ ಕರ್ಕಾಟಕ ರಾಶಿ ಜಾತಕರಿಗೆ. ಕರ್ಕಾಟಕ ರಾಶಿ ಜಾತಕರು ಗಂಗಾ ಜಲದಿಂದ ಶಿವನ ಅಭಿಷೇಕ ಮಾಡ್ತಾ ನಮ್ಮೆಲ್ಲ ಆತ್ಮಗಳ ತಂದೆ ಪರಮಾತ್ಮ ಆಗಿದ್ದಾನೆ. ಅದಕ್ಕೆ ಓಂ ಪರಮಾತ್ಮನೇ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ. ಯಾಕಂದ್ರೆ ನಾವೆಲ್ಲರೂ ಕೂಡ ಶಿವನ ಮಕ್ಕಳಾಗಿದ್ದೀವಿ. ಶಿವಂ ಮಂ ಸದಾ ಸಹಾಯತೆ. ಶಿವ ನನ್ನ ಯಾವಾಗಲೂ ಕೂಡ ಕಾಪಾಡ್ತಾನೆ ಅನ್ನುವಂತಹ ಭಾವನೆಯಿಂದ ಇರಿ. ಯದ್ಭಾವಂ ತದ್ಭವತಿ ಅಂತೀವಿ. ಅಂತಹ ಒಳ್ಳೆ ಭಾವನೆಯಿದ್ದಾಗ ಶಿವ ಖಂಡಿತ ನಮ್ಗೆ ಒಳ್ಳೇದ್ ಮಾಡೇ ಮಾಡ್ತಾನೆ ಅನ್ನುವಂತಹ ವಿಚಾರ ಮತ್ತು ಪರಿಹಾರ ಕೂಡ ನಿಮ್ಗೆ ತಿಳಿಸಿದ್ದೀನಿ. ಇನ್ನ ರಾಶಿ ಚಕ್ರದಲ್ಲಿ 5ನೇ ರಾಶಿಯೇ ಸಿಂಹ ರಾಶಿ. ಸಿಂಹ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಪ್ರಿಯ ವೀಕ್ಷಕರೇ, 19 ಆಗಸ್ಟ್ 2024ರಿಂದ 25 ಆಗಸ್ಟ್ 2024 ಸಿಂಹ ರಾಶಿ ಭವಿಷ್ಯ. ನಿಮ್ಮ ರಾಶಿಯಾಧಿಪತಿ ನಿಮ್ಮ ರಾಶಿಯಲ್ಲೇ ಸಂಚಾರ ಆಗ್ತಾ ಇದ್ದಾನೆ. ಗೋಚಾರದಲ್ಲಿ ಸೂರ್ಯ ಜನ್ಮ ರಾಶಿಯಲ್ಲಿ ಸಂಚಾರ ಆದಾಗ ಕೆಲವರಿಗೆ ಆರೋಗ್ಯ ಸಮಸ್ಯೆಗಳು ಕೂಡ ಉಂಟಾಗುತ್ತೆ. ಆದರೆ ನಿಮಗೆ ಶುಕ್ರ ಕೂಡ 24/8/2024 ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಶುಕ್ರ ನಿಮಗೆ 3ನೇ ಮನೆ ಅಧಿಪತಿ ಮತ್ತು ದಶಮಾಧಿಪತಿ. ಆಗ ಶುಕ್ರ ನಿಮ್ಗೆ ಏನ್ ಮಾಡ್ತಾನೆ? ದಶಮಾಧಿಪತಿ ದ್ವಿತೀಯದಲ್ಲಿ ಸಂಚಾರ ಆಗ್ಬೇಕಾದ್ರೆ ಧನ ಎಲ್ಲಿಂದ ಬರುತ್ತೆ? ನೀವು ಮಾಡ್ತಿರುವಂತಹ ಉದ್ಯೋಗದಿಂದ ನಿಮಗೆ ಧನ, ಮತ್ತೆ ನಿಮಗಿರುವಂತಹ ಗೌರವಗಳಿಂದ ನಿಮಗೆ ಧನ. ಕೆಲವರಿಗೆ ಗೌರವಗಳಿರುತ್ತೆ, ಮೆಡಲ್ಸ್ ಇರುತ್ತೆ, ಅದರಿಂದ ದುಡ್ಡು ಬಂದ್ಬಿಡುತ್ತೆ. ಕೆಲವರು ಸೆಲೆಬ್ರಿಟಿಗಳಾಗಿರ್ತಾರೆ, ಅವ್ರ ಮುಖ ನೋಡಿದ ತಕ್ಷಣ ಅಡ್ವರ್ಟೈಸ್ಮೆಂಟ್ ಮಾಡಿದ ತಕ್ಷಣ ಧನ ಪ್ರಾಪ್ತಿಯಾಗ್ಬಿಡುತ್ತೆ. ನಿಮಗೆ ಉದ್ಯೋಗ ಕ್ಷೇತ್ರದಿಂದ ಧನ ಪ್ರಾಪ್ತಿಯಾಗುವ ಸಾಧ್ಯತೆಗಳಿದೆ. ಆದ್ರೆ ಶುಕ್ರ ಬಂದು ಕೇತುವಿನ ಜೊತೆಗೆ, ಶುಕ್ರ ನೀಚನಾಗಿ ಕೇತುವಿನ ಸಂಬಂಧ ಉಂಟಾಗ್ತಾ ಇರೋದ್ರಿಂದ ಸ್ವಲ್ಪ ವಿವಾದಗಳು ಉಂಟಾಗ್ಬೋದು. ಉದ್ಯೋಗ ಕ್ಷೇತ್ರದಲ್ಲಿ ವಿವಾದಗಳು ಕೂಡ ಉಂಟಾಗುವ ಸಾಧ್ಯತೆಗಳಿದೆ ಸಿಂಹ ರಾಶಿ ಜಾತಕರಿಗೆ. ನೀವು ಆಡುವಂತಹ ಸಂಗೀತ, ಭಾಷಣ ಎಲ್ಲಾರನ್ನು ಕೂಡ ಆಕರ್ಷಣೆಯಾಗಿ ಇರುತ್ತೆ. ಶುಕ್ರ ದ್ವಿತೀಯ ಭಾವದಲ್ಲಿ ಬಂದಾಗ ನಿಮ್ಮ ಮುಖದಲ್ಲಿ ಒಂದು ಕಳೆ ಅನ್ನೋದು ಕೂಡ ಬರುತ್ತೆ ಅನ್ನುವಂಥ ವಿಚಾರ. ಆದ್ರೆ ಕೇತುವನ್ನ ಶುಕ್ರ ಸಂಧಿಸ್ತಾ ಇರೋದ್ರಿಂದ ಮನೆ ವಿಚಾರದಲ್ಲಿ ವಿವಾದ ಉಂಟಾಗ್ಬೋದು. ಉದ್ಯೋಗದ ವಿಚಾರದಲ್ಲಿ ಮನೆಯಲ್ಲಿ ಒಂದು ವಿವಾದ ಅನ್ನೋದು ಉಂಟಾಗುವ ಸಾಧ್ಯತೆಗಳಿದೆ. ತೃತೀಯಾಧಿಪತಿಯಾದಂಥ ಶುಕ್ರ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಅಂದ್ರೆ ನೀವು ಧೈರ್ಯ ಸಾಹಸ ಮಾಡಿ ಧನವನ್ನ ಪಡ್ಕೊಳ್ಬೇಕಾಗುವಂತ ಪರಿಸ್ಥಿತಿಗಳು ಬರುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಸಿಂಹ ರಾಶಿ ಜಾತಕರಿಗೆ. ಯಾರು ಸಂಗೀತಗಾರರಿದ್ದೀರಿ, ಒಳ್ಳೆ ಧನ ಲಾಭ. ಆಮೇಲೆ ಭಾಷೆಗಳನ್ನ ಕಲ್ತಿರ್ತೀರಿ, ಲ್ಯಾಂಗ್ವೇಜಸ್ ಅಂದಾಗ ಏನು? ಕೆಲವರು ಜಪಾನ್ ಭಾಷೆ, ಕೆಲವರು ಫ್ರೆಂಚ್ ಭಾಷೆ, ಹೀಗೆ ಮಲ್ಟಿಪಲ್ ಲ್ಯಾಂಗ್ವೇಜಸ್, ಅದರಿಂದ ಹಣವನ್ನ ಸಂಪಾದನೆ ಮಾಡ್ತಾ ಇರ್ತೀರಿ. ನಿಮ್ಮ ಭಾಷೆ ಟ್ರಾನ್ಸ್ಲೇಷನ್ ಮಾಡೋದ್ರಿಂದ ಧನ ಲಾಭ ಉಂಟಾಗುವ ಸಾಧ್ಯತೆಗಳು ಕೂಡ ಇದೆ. ಶುಕ್ರ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮಗೆ ನಿಮ್ಮ ಪೋರ್ಟ್ಫೋಲಿಯೋ ಮ್ಯಾನೇಜ್ ಮಾಡೋದ್ರಲ್ಲಿ ಬುದ್ಧಿಶಕ್ತಿ ಜಾಸ್ತಿ ಕೆಲಸ ಅನ್ನೋದು ಮಾಡುತ್ತೆ ಅನ್ನುವಂಥ ವಿಚಾರ. ಈಗ ಸಿಂಹ ರಾಶಿಯವರಿಗೆ ಚತುರ್ಥಾಧಿಪತಿ ಚತುರ್ಥ ಸ್ಥಾನವನ್ನೇ ನೋಡ್ತಾ ಇದ್ದಾನೆ.
ಅದು ಗುರು ಕೂಡ ಪಂಚಮಾಧಿಪತಿಯಾದಂತ ಗುರು ಚತುರ್ಥ ಭಾವವನ್ನ ಸಂಚಾರ ಮಾಡೋದ್ರಿಂದ ಮನೆಯಲ್ಲಿ ರಕ್ಷಣೆ ಮಾಡುವಂಥದ್ದು, ಮನೆಯನ್ನ ಕೊಂಡ್ಕೋಬೇಕು ಅಥವಾ ಪ್ರಾಪರ್ಟಿಗಳನ್ನ ಕೊಂಡ್ಕೊಳ್ಬೇಕು ಅನ್ನುವಂತಹ ಮನಸ್ಥಿತಿ ಬರುವಂಥದ್ದು, ನಿಮ್ಮ ಬುದ್ಧಿಶಕ್ತಿಯಿಂದ ಅಥವಾ ಮನೆಯನ್ನ ಚೇಂಜ್ ಮಾಡಬೇಕು ಅನ್ನುವಂತಹ ಮನಸ್ಥಿತಿಗಳು ಕೂಡ ಉಂಟಾಗುವ ಸಾಧ್ಯತೆ ಇದೆ. ನೀವು ಯಾರನ್ನ ಪ್ರೀತಿಸ್ತೀರೋ ಅವರಿಂದ ನಿಮಗೆ ಸುಖ ಪ್ರಾಪ್ತಿಯಾಗುವ ಸಾಧ್ಯತೆಗಳು. ಯಾಕೆಂದ್ರೆ ನಿಮಗೆ ದಶಮ ಭಾವದಲ್ಲಿ ಗುರು ಇದ್ದು ಪಂಚಮ ಭಾವವನ್ನ ಚತುರ್ಥ ಭಾವವನ್ನ ನೋಡ್ತಾ ಇರೋದ್ರಿಂದ, ಚತುರ್ಥ ಭಾವ ಅಂದ್ರೆ ಸುಖ ಭಾವ, ನಿಮಗೆ ಸುಖ ಯಾರಿಂದ ಪ್ರೀತಿ ಪ್ರೇಮ ಲವ್ ಲೈಫ್ ಇಂದ ನಿಮಗೆ ಸುಖ ಅನ್ನೋದು ಪ್ರಾಪ್ತಿಯಾಗುವ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸಪ್ತಮದಲ್ಲಿ ಶನಿ ವಕ್ರಿಯಾಗಿದ್ದಾನೆ. ವಿವಾಹ ಜೀವನದಲ್ಲಿ ಅಷ್ಟಕ್ಕಷ್ಟೇ ಇರುತ್ತೆ. ಪಾರ್ಟ್ನರ್ಶಿಪ್ ವ್ಯವಹಾರದಿಂದನೂ ಕೂಡ ನಿಮಗೇನು ಅಷ್ಟೊಂದು ಅನುಕೂಲಗಳು ಕೂಡ ಕಂಡು ಬರಲ್ಲ. ಅಷ್ಟಮ ಭಾವ ಅಂದಾಗ ಆಯುಷ್ಯನ ಭಾವ ಅಂತೀವಿ. ಅಲ್ಲಿ ರಾಹು ಸಂಚಾರ ಆಗ್ತಾ ಇರೋದ್ರಿಂದ ನೀವು ವಾಹನ ಚಾಲನೆ ಮಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಅಂತ ನೆಗೆಟಿವ್ ಎಫೆಕ್ಟ್ ಏನು ಆಗಲ್ಲ. ಆದ್ರೆ ಸೀಕ್ರೆಟ್ ಆಗಿ ನೀವು ಹೊಸ ಗುಪ್ತವಾದಂತಹ ವಿದ್ಯೆಗಳನ್ನ ತೆಗಿಬಹುದು, ಅಥವಾ ಗುಪ್ತವಾಗಿ ಯಾವುದೋ ಒಂದು ಹಿಡನ್ ನಿಮಗೆ ಹಣ ಬರುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಹಾಗಾದ್ರೆ ಸಿಂಹ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದ್ರೆ, ಸೋಮವಾರ, ಮಂಗಳವಾರ, ಬುಧವಾರ ಸೂಪರ್ ಆಗಿದೆ. ರುಚಿಯಾದಂತ ಆಹಾರವನ್ನ ಸೇವನೆ ಮಾಡ್ತೀರಿ. ಅನ್ನಹಿ ಪೂರ್ಣ ಬ್ರಹ್ಮ. ನಾವು ತಿನ್ನುವಂತ ಆಹಾರ ಅನ್ನದಂತೆ ಮನ. ಅದಕ್ಕೆ ಒಳ್ಳೆ ಆಹಾರ ತಿನ್ನುವಂತ ಯೋಗ. ಅವು ರುಚಿಯಾದಂತ ಆಹಾರ, ಪಾನೀಯ, ಮಾನಸಿಕವಾಗಿ ಸಂತೋಷ. ನೀವೆಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಲ್ಲಿ ಲಾಭ ಆಗುವಂಥದ್ದು. ಧನ ಲಾಭ ಯಾವುದರಿಂದ ಆಗುತ್ತೆ? ಉದ್ಯೋಗದಿಂದ ನಿಮಗೆ ಪ್ರಾಪ್ತಿಯಾಗುವ ಸಾಧ್ಯತೆ. ಸರ್ಕಾರದ ಜೊತೆಗಿನ ವ್ಯವಹಾರದಿಂದನೂ ಕೂಡ ಲಾಭ ಪಡಿತೀರಿ ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಆಹಾರ ಸೇವನೆ ಮಾಡ್ಬೇಕಾದ್ರೆ ಬಹಳ ಎಚ್ಚರ. ಅಜೀರ್ಣ ಆಗ್ಬೋದು. ಅಜೀರ್ಣ ಯಾವಾಗ ಆಗುತ್ತೆ? ತುಂಬಾ ತಣ್ಣಗಿರುವಂತ ಆಹಾರ, ಫ್ರೆಶ್ ಆಗಿರೋ ತಿಂದೇ ಇರುವಂಥದ್ದು, ಮತ್ತೆ ಬರೀ ಫ್ರಿಜ್ಜಲ್ಲಿ ಇರುವಂತ ಆಹಾರ, ಆಮೇಲೆ ಸ್ಥಳೀಯ ಆಹಾರ ತಿಂದೇ ಇದ್ದಾಗ ತೊಂದರೆ ಆಗುತ್ತೆ. ಎಲ್ಲಿ ನಾವು ಈ ವಾಸ ಮಾಡ್ತಾ ಇದ್ದೀವಿ ಆ ವಾಸಕ್ಕೆ ಸಂಬಂಧಪಟ್ಟಂತ ಅಲ್ಲಿ ಬೆಳೆದಂತಹ ಜಾಗದಲ್ಲಿ ಬಂದಂತಹ ತರಕಾರಿ, ಹಣ್ಣುಗಳನ್ನ ನೀವು ತಿನ್ಬೇಕಾಗತ್ತೆ. ಕಷ್ಟಗಳು ಹೆಚ್ಚಾಗ್ಬೋದು. ಪೈಲ್ಸ್ ರೋಗ ಇರೋರು ಬಹಳ ಎಚ್ಚರಿಕೆಯನ್ನ ವಹಿಸಬೇಕು ಸಿಂಹ ರಾಶಿ ಜಾತಕರು. ಕಾಲರ ಕಾಲ, ಮಹಾಕಾಲ ಯಾರು? ಈಶ್ವರ. ಅಂದ್ರೆ ಕಾಲರ ಕಾಲ ಅಂದ್ರೆ ಏನು? ಕಾಲದ ಆದಿ, ಮಧ್ಯ ಮತ್ತು ಅಂತ್ಯ. ಈಗ ಏನ್ ನಡೀತಾ ಇದೆ ಅಟ್ ಪ್ರೆಸೆಂಟ್, ಮುಂದೆ ಫ್ಯೂಚರ್ ಏನಾಗುತ್ತೆ, ಹಿಂದೆ ಏನಾಗಿತ್ತು, ಈ ಮೂರು ಕಾಲವನ್ನ ವರ್ತಮಾನ, ಭೂತಕಾಲ, ವರ್ತಮಾನ ಕಾಲ ಮತ್ತು ಭವಿಷ್ಯ ಕಾಲ, ತ್ರಿಕಾಲದ ಜ್ಞಾನ ಈಶ್ವರನಿಗಿದೆ. ಅದಕ್ಕೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ಬೇಕಾದ್ರೆ, ನಾವೆಲ್ಲ ಈಶ್ವರ ಕೈಲಾಸಕ್ಕೆ ಹೋಗ್ಬೇಕಾದ್ರೆ, ಪರಂಧಾಮಕ್ಕೆ ಹೋಗ್ಬೇಕಾದ್ರೆ ಈಶ್ವರನ ನೆನಪು ಬಹಳ ಮುಖ್ಯ ಆಗುತ್ತೆ. ಅದಕ್ಕೆ ಎಲ್ಲರೂ ಕೂಡ ಓಂ ಕಾಲ ಕಾಲೈ ನಮಃ ಅನ್ನುವಂತಹ ಮಂತ್ರವನ್ನ ನೀವು ಜಪ ಮಾಡೋದ್ರಿಂದ ನಿಮಗೆ ಶಿವನ ಅನುಗ್ರಹ ಈ ವಾರ ಉಂಟಾಗುತ್ತೆ. ಆಮೇಲೆ ಯಾರು ಸಿಂಹ ರಾಶಿ ಜಾತಕರಿದ್ದೀರಿ, ಬಿಳಿ ಪುಷ್ಪದಿಂದ ಶಿವನಿಗೆ ಅರ್ಚನೆ ಮಾಡೋದ್ರಿಂದ ಅಥವಾ ಶಿವನಿಗೆ ಅರ್ಪಣೆ ಮಾಡೋದ್ರಿಂದ ಸಿಂಹ ರಾಶಿಯವರಿಗೆ ಒಳ್ಳೆ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿಚಕ್ರದಲ್ಲಿ 6ನೇ ರಾಶಿಯೇ ಕನ್ಯಾ ರಾಶಿ. ಕನ್ಯಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 19 ಆಗಸ್ಟ್ 2024ರಿಂದ 25 ಆಗಸ್ಟ್ 2024 ಕನ್ಯಾ ರಾಶಿ ಭವಿಷ್ಯ. ಹಾಗಾದ್ರೆ ಕನ್ಯಾ ರಾಶಿಯವರು ಕಾಯ್ತಾ ಇದ್ದೀರಲ್ಲ, ಗುರುಜಿ ನಮ್ಗೇನ್ ಭವಿಷ್ಯ ಹೇಳ್ತಾರೆ ಅಂತ. ನೋಡೋಣ. ಕನ್ಯಾ ರಾಶಿಯಾಧಿಪತಿಯಾದಂತಹ ಬುಧ ಲಾಭ ಸ್ಥಾನದಲ್ಲಿ ವಕ್ರಿ. ಎಷ್ಟನೇ ತಾರೀಕು? 22/8/2024. ನಿಮ್ಗೇನಿರುತ್ತೆ? ನಿಮ್ಮ ಒಳ್ಳೆ ಸೋಷಿಯಲ್ ಬೀಯಿಂಗ್ ಆಗಿರ್ತೀರಿ. ಎಲ್ಲಾರ ಜೊತೆಗೂ ಬೆರೆಯೋದು, ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಳ್ಳೋಕ್ಕೋಸ್ಕರ ಪ್ರಯತ್ನ ಮಾಡ್ತೀರಿ. ಒಳ್ಳೆ ಸ್ನೇಹಿತರನ್ನ ಹುಡುಕ್ತೀರಿ. ನಿಮ್ಮ ಸ್ನೇಹದಿಂದ ನಿಮಗೆ ಸುಖ ಪ್ರಾಪ್ತಿಯಾಗಬೇಕು, ಲಾಭ ಪ್ರಾಪ್ತಿಯಾಗಬೇಕು ಅಂತ ಯೋಚನೆ ಮಾಡ್ತೀರಿ. ನಿಮ್ಮ ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ಸ್ ಫುಲ್ಫಿಲ್ಮೆಂಟ್ ಮಾಡಕ್ಕೆ ರಾಹುವಿನ ದೃಷ್ಟಿ ಬುಧನ ಮೇಲೆ ಇರೋದ್ರಿಂದ ಓವರ್ ಆಗಿ ಯೋಚನೆ ಮಾಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಕನ್ಯಾ ರಾಶಿ ಜಾತಕರಿಗೆ.
ಯಾಕೆ ನಿಮ್ಗೆ ಯಾರಿಂದ ಲಾಭ ಆಗ್ಬೋದು ಅಂದಾಗ ಸೋದರ ಮಾವನಿಂದ ಲಾಭ ಆಗ್ಬೋದು, ಅಥವಾ ನೀವು ಪ್ರಿಯತಮೆ ಇದ್ರೆ, ನೀವು ಪುರುಷರಾಗಿದ್ರೆ ನಿಮ್ಮ ಪ್ರಿಯತಮೆಯಿಂದ, ನೀವು ಸ್ತ್ರೀಯರಾಗಿದ್ರೆ ನಿಮ್ಮ ಪ್ರಿಯತಮನಿಂದ, ಅಥವಾ ನಿಮ್ಮ ಸ್ನೇಹಿತರಿಂದ ನಿಮಗೆ ಲಾಭ ಆಗುವ ಸಾಧ್ಯತೆಗಳು, ನಿಮ್ಮ ಇಚ್ಛೆ ಆಸೆ ಆಕಾಂಕ್ಷೆಗಳು ಕೂಡ ಈಡೇರುವಂತಹ ಸಾಧ್ಯತೆಗಳಿದೆ. ಅಥವಾ ನನಗೆ ಆಗ್ಲೇ ಅಳಿಯ ಇದ್ದಾನೆ, ಸೊಸೆ ಇದ್ದಾರೆ ಅಂದ್ರೆ ಅಳಿಯನಿಂದ ಲಾಭ ಆಗ್ಬೋದು, ಸೊಸೆಯಿಂದ ನಿಮಗೆ ಲಾಭ ಆಗುವ ಸಾಧ್ಯತೆ ಇದೆ. ಅಥವಾ ನಿಮಗೆ ಎಲ್ಡರ್ ಸಿಬ್ಲಿಂಗ್ಸ್, ನಿಮ್ಮ ಅಣ್ಣ ಅಥವಾ ನಿಮ್ಮ ಅಕ್ಕ ಇದ್ರೆ ಅವರಿಂದ ನಿಮಗೆ ಅನುಕೂಲಗಳು ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಜಯ ಅನ್ನೋದು ಪ್ರಾಪ್ತಿಯಾಗುತ್ತೆ. ಇಂಟರ್ನ್ಯಾಷನಲಿ ನೀವೇನಾದ್ರೂ ಬಿಸ್ನೆಸ್ ಮಾಡ್ತಾ ಇದ್ರೆ ವ್ಯಾಪಾರದಲ್ಲೂ ಕೂಡ ಅಭಿವೃದ್ಧಿ ಆಗುತ್ತೆ. ನಿಮ್ಮ ಜನ್ಮ ರಾಶಿಯಲ್ಲಿ ಶುಕ್ರ ದ್ವಿತೀಯಾಧಿಪತಿ, ಭಾಗ್ಯಾಧಿಪತಿ ಶುಕ್ರ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ತಾನೆ. ಅವಾಗ ಕನ್ಯಾ ರಾಶಿಯವರಿಗೆ ಭಾಗ್ಯೋದಯ ಆಗುವಂತಹ ಸಮಯ ಆರಂಭ ಆಗೋಯ್ತು. ಶುಕ್ರ ಜನ್ಮ ರಾಶಿಯಲ್ಲಿ ಬಂದಾಗ ಸುಖ ಅನುಭವಿಸ್ಬೇಕು, ಎಂಜಾಯ್ ಮಾಡ್ಬೇಕು, ಪ್ರಾಪಂಚಿಕ ಸುಖ ಅನುಭವಿಸ್ಬೇಕು ಅನ್ಸ್ತಾನೆ. ಆದ್ರೆ ಕೇತು ಏನ್ ಮಾಡ್ತಾನೆ, ಅಲ್ಲಿ ವೈರಾಗ್ಯವನ್ನು ಕೂಡ ತಂದು ಕೊಡ್ತಾ ಇರ್ತಾನೆ. ಪ್ರಾಪಂಚಿಕ ಸುಖ ಅನುಭವಿಸಕ್ಕೆ ಬಿಡಲ್ಲ. ಶುಕ್ರ ಕೂಡ ವೀಕ್ ಆಗ್ಬಿಟ್ಟಿರ್ತಾನೆ. ಅದಕ್ಕೆ ಸ್ವಲ್ಪ ತುಂಬಾ ವೈರಾಗ್ಯ ಜೀವನನೂ ಕೂಡ ಅಷ್ಟು ಒಳ್ಳೇದಲ್ಲ ಕನ್ಯಾ ರಾಶಿ ಜಾತಕರಿಗೆ. ಸಪ್ತಮದಲ್ಲಿ ರಾಹು ಸಂಚಾರ ಆಗ್ತಿರೋದ್ರಿಂದ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಬಹಳ ಎಚ್ಚರ. ಇನ್ನು ಯಾರು ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಮಾಡ್ತೀರಿ, ಅತಿ ಹೆಚ್ಚು ಲಾಭವನ್ನು ನೀವು ಕಾಣಬಹುದು, ಅತಿ ಹೆಚ್ಚು ಲಾಸ್ ಕೂಡ ಕಾಣುವ ಸಾಧ್ಯತೆಗಳಿದೆ. ಅದಕ್ಕೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಎಚ್ಚರ. ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ. ಟೈಮ್ ತುಂಬಾ ಚೆನ್ನಾಗಿದೆ. ಶತ್ರುಗಳನ್ನ ಸೋಲಿಸ್ತೀರಿ. ವ್ಯಾಧಿಗಳು ಯಾವುದೇ ಕಾಯಿಲೆ ಇರಲಿ ನಿವಾರಣೆ ಆಗತ್ತೆ. ಈ ಗೃಹದಲ್ಲಿ ಶಾಂತಿ, ಗೌರವ ಮತ್ತು ಸನ್ಮಾನಗಳು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಆದ್ರೆ ವಾರದ ಕೊನೆ 2 ದಿನ ಟೈಮ್ ಚೆನ್ನಾಗಿರಲ್ಲ. ಶನಿವಾರ, ಭಾನುವಾರ ಆಪಾದನೆಗಳು ಬರುವ ಸಾಧ್ಯತೆ. ಅಥವಾ ನೀವು ವಿವಾಹ ಆಗಿದ್ದರೆ ಪತಿ ಪತ್ನಿಯಲ್ಲಿ ವಿವಾದ ಉಂಟಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಕನ್ಯಾ ರಾಶಿ ಜಾತಕರಿಗೆ. ದೇವರ ದೇವ ಮಹಾದೇವ, ಅದಕ್ಕೆ ಓಂ ಮಹಾದೇವಾಯ ನಮಃ ಅನ್ನುವಂಥ ಮಂತ್ರವನ್ನು ಜಪ ಮಾಡಿ. ದೇವರುಗಳು ಕೂಡ ಏನಾದ್ರೂ ಫಲವನ್ನ ಕೊಡ್ಬೇಕಾದ್ರೆ ಕೆಲವು ಸಂದರ್ಭದಲ್ಲಿ ಮಹಾದೇವನನ್ನ ಕೇಳಬೇಕಾಗುತ್ತೆ. ಅದಕ್ಕೆ ಮಹಾದೇವನನ್ನ ಪ್ರಾರ್ಥನೆ ಮಾಡಿ. ಕನ್ಯಾ ರಾಶಿಯವರು ಜೇನುತುಪ್ಪದಿಂದ ಶಿವನ ಅಭಿಷೇಕ ಮಾಡಿ ಒಳ್ಳೆ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ ಸಪ್ತಮ ರಾಶಿ ತುಲಾರಾಶಿ. ತುಲಾರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ತುಲಾರಾಶಿಯವರಿಗೆಲ್ಲ ಗೊತ್ತಿದೆಯಲ್ಲ, ಈ ವಾರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಕೂಡ ಇದೆ. ತುಲಾರಾಶಿಯವರಿಗೆ ಯಾವ ರೀತಿ ಫಲಾನುಫಲ ಗ್ರಹಗಳು ಮತ್ತು ನಕ್ಷತ್ರಗಳು ಕೊಡ್ತಾರೆ ಅನ್ನೋದ ವಿಚಾರ ತಿಳಿಸ್ತೀನಿ. 19 ಆಗಸ್ಟ್ 2024ರಿಂದ 25 ಆಗಸ್ಟ್ 2024ವರೆಗೂ ತುಲಾರಾಶಿ ಭವಿಷ್ಯ. ತುಲಾರಾಶಿಯಾಧಿಪತಿಯಾದಂತಹ ಶುಕ್ರ ವ್ಯಯಭಾವದಲ್ಲಿ. ನೀವು ಏನ್ ಮಾಡ್ತೀರಿ, ತುಂಬಾ ಎಫರ್ಟ್ ಏನಕ್ಕೆ ಹಾಕ್ತೀರಿ, ಬೆಡ್ ಕಂಫರ್ಟ್, ಸೆಕ್ಷುಯಲ್ ಪ್ಲೆಜರ್, ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರಿಸ್ಕೊಳ್ಳೋಕ್ಕೋಸ್ಕರ ಪ್ರಯತ್ನ ಪಡ್ತೀರಿ. ಇನ್ನು ಕೆಲವರು ಏನಾಗ್ಬಿಡ್ತೀರಾ, ಹಾಸ್ಪಿಟಲೈಸೇಷನ್ ಆಗ್ಬಿಡ್ತೀರಿ. ಹಾಸ್ಪಿಟಲೈಸೇಷನ್ ಆದ್ರೂ ಕೂಡ ಒಳ್ಳೆ ಡಾಕ್ಟ್ರು, ಒಳ್ಳೆ ನರ್ಸು, ಇದರಿಂದ ಸಂತೋಷ ಅನ್ನೋದು ಕೂಡ ಪ್ರಾಪ್ತಿಯಾಗುತ್ತೆ. ಹಣ ಯಾವುದಕ್ಕೆ ವ್ಯಯ ಆಗುತ್ತೆ, ಸುಖ ಪ್ರಾಪ್ತಿಗಾಗಿ, ಸ್ತ್ರೀಗಾಗಿ ನಿಮಗೆ ಹಣ ಅನ್ನೋದು ವ್ಯಯ ಆಗುವ ಸಾಧ್ಯತೆ ಇದೆ. ಅಥವಾ ಲಕ್ಸುರಿಗಾಗಿ ಹಣವನ್ನು ನೀವು ಖರ್ಚು ಮಾಡುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ದ್ವಿತೀಯಾಧಿಪತಿಯಾದಂತಹ ಮಂಗಳ ಗುರುವಿನ ಜೊತೆಯಲ್ಲಿ ದ್ವಿತೀಯ ಭಾವವನ್ನು ನೋಡ್ತಾ ಇರೋದ್ರಿಂದ ನಿಮಗೆ ಹಣ ಎಲ್ಲಿಂದ ಬರುತ್ತೆ, ನೀವು ಡಾಕ್ಟರ್ಗಳಾಗಿದ್ರೆ ದುಡ್ಡು ಬರುತ್ತೆ, ಲಾಯರ್ಗಳಾಗಿದ್ರೆ ದುಡ್ಡು ಬರುತ್ತೆ. 6ನೇ ಮನೆ ಅಂದಾಗ ವಿವಾದಗಳು, ಅಥವಾ 6ನೇ ಮನೆ ಅಂದಾಗ ಋಣ, ರೋಗ, ದಾರಿದ್ರ್ಯ ಅಂತೀವಿ. ಯಾವುದರಿಂದ ದುಡ್ಡು ಬರುತ್ತೆ, ತುಂಬಾ ಕಷ್ಟ ಕಾಲದಲ್ಲಿದ್ದಾಗ, ತುಂಬಾ ಆರೋಗ್ಯ ಕೆಟ್ಟಾಗ ದುಡ್ಡು ಯಾರಿಗೆ ಬರುತ್ತೆ, ಡಾಕ್ಟರ್ಗಳು ದುಡ್ಡು ಬರುತ್ತೆ. ಆರೋಗ್ಯ ಕೆಟ್ಟಾಗಿರುತ್ತೆ, ದುಡ್ಡು ಕೊಡ್ಲೇಬೇಕು. ಡಾಕ್ಟರ್ಗಳಿಗೆ ಕಷ್ಟ ಕಾಲದಲ್ಲಿರೋ ಹತ್ರ ಸೇವೆ, ಅವ್ರದ್ದು ದುಡ್ಡು ತಗೊಂಡು ಅವ್ರು ಸೇವೆ ಮಾಡ್ತಾರೆ. ಲಾಯರ್ಗಳು ಅಷ್ಟೇನೆ, ತುಂಬಾ ಪರಿಸ್ಥಿತಿಗಳು ಚೆನ್ನಾಗಿಲ್ಲದೆ ಇದ್ದಾಗ ಮನುಷ್ಯ ಏನ್ ಮಾಡ್ತಾನೆ, ಏನೋ ಕೇಸ್ ಇರುತ್ತೆ, ದುಡ್ಡು ಕೊಡ್ತಾನೆ, ಕೆಲಸಗಳು ಮಾಡ್ಕೊತಾನೆ. ಅದಕ್ಕೆ ಲಾಯರ್ಗಳು ಡಾಕ್ಟರ್ಗಳಿಗೆ
ಹಣ ಅನ್ನೋದು ಪ್ರಾಪ್ತಿಯಾಗುತ್ತೆ ತುಲಾ ರಾಶಿ ಜಾತಕರಿಗೆ. 6ನೇ ಮನೆಯಲ್ಲಿ ತುಲಾ ರಾಶಿಗೆ ರಾಹು ಇರೋದ್ರಿಂದ ಕಂಡಿಡಿಯಕ್ಕಾಗದೇ ಇರುವಂತಹ ರೋಗದಿಂದನೂ ಕೂಡ ಕೆಲವರು ಕಷ್ಟಪಡ್ತಿರ್ತಾರೆ. ಕೆಲವರು ಮಕ್ಕಳೇ ಆಗಲ್ಲ. ಯಾಕೆ ಅಂತ ಡಾಕ್ಟರ್ ಗೊತ್ತಾಗಲ್ಲ. ಋಣರೋಗಾದಿ ದಾರಿದ್ರ ಪಾಪಕ್ಷುದ ಅಪಮೃತ್ಯು ಭಯ ಶೋಕ ಮನಸ್ತಾಪ ನಶ್ಯಂತು. ಅದ್ಯಾವುದು ನಮ್ಮ ಹತ್ರ ಬರಬಾರದು ಅಂತ ನಾವು ಹೇಳ್ತೀವಿ. 6ನೇ ಮನೆ ಅಂದ್ರೆ ಅಷ್ಟು ದುಸ್ಥಾನ ಆಗಿ 6ನೇ ಮನೆ ರಾಹು ಸಂಚಾರ ಆಗ್ಬೇಕಾದ್ರೆ ಗೊತ್ತೇ ಆಗಲ್ಲ. ಅದು ಜಲದಿಂದ ಸಂಬಂಧಪಟ್ಟಂತಹ ನಮ್ಮ ಶರೀರದಲ್ಲಿ ಪಂಚತತ್ವಗಳಲ್ಲಿ ವಾಟರ್ ಜಾಸ್ತಿ ಇದೆ. ಅದರಲ್ಲಿ ಯಾವುದಕ್ಕೆ ತೊಂದರೆ ಆಗ್ತಿದೆ ಅಂತ ಡಾಕ್ಟರ್ ಕಂಡುಹಿಡಿಯಕ್ಕಾಗದೇ ಇರಲ್ಲ. ಕೆಲವರು ಜಾತಕದಲ್ಲಿ ಆ ತರ ಇರುತ್ತೆ. ಅದರಲ್ಲೂ ನಿಮಗೆ 6ನೇ ಮನೆ ಅಧಿಪತಿ ದಶೆ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ರೆ, ಹಾಗಾದ್ರೆ ತುಲಾ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ ಮಂಗಳವಾರ ಬುಧವಾರ ಟೈಮ್ ಚೆನ್ನಾಗಿರಲ್ಲ. ಜೀರ್ಣಶಕ್ತಿಯಲ್ಲಿ ತೊಂದರೆ, ಮಕ್ಕಳಿಗೆ ಅನಾರೋಗ್ಯ, ಗ್ಯಾಸ್ಟ್ರಿಕ್ ಆಗುವಂಥದ್ದು, ವ್ಯರ್ಥ ಖರ್ಚುಗಳು ಜಾಸ್ತಿ ಆಗುವ ಸಾಧ್ಯತೆ. ಆದ್ರೆ ಈ ವಾರದಲ್ಲಿ 4 ದಿನ ಸೂಪರ್ ಆಗಿರ್ತೀರಿ. ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ 4 ದಿನ ನಿಮಗೆ ಸೂಪರ್. ನೀವು ಮಾಡುವಂತ ವೃತ್ತಿಯಲ್ಲಿ ಲಾಭ ಆಗುತ್ತೆ, ಗೌರವ ಮತ್ತು ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ, ಉತ್ತಮವಾದ ಆಹಾರವನ್ನು ಸೇವನೆ ಮಾಡ್ತೀರಿ, ಹಿರಿಯರಿಂದ ನಿಮಗೆ ಉತ್ತಮ ಹೆಸರು ಕೂಡ ನೀವು ಗಳಿಸ್ತೀರಿ ಅನ್ನೋದನ್ನ ತೋರಿಸ್ತಾ ಇದೆ ತುಲಾ ರಾಶಿ. ವಾರದ ಕೊನೆ 4 ದಿನ ನಿಮಗೆ ಸೂಪರ್ ಆಗಿದೆ. ಅದಕ್ಕೆ ನಮ್ಮೆಲ್ಲರ ತಂದೆ ಯಾರು? ಪರಮಾತ್ಮ. ಓಂ ಪರಮಾತ್ಮನೇ ನಮಃ ಅನ್ನುವಂತಹ ಮಂತ್ರ ಜಪ ಮಾಡಿ. ನಮ್ಮೆಲ್ಲ ಆತ್ಮಗಳ ತಂದೆ ಪರಮಾತ್ಮನ ರೂಪದಲ್ಲಿ ನೀವು ನೆನಪು ಮಾಡಿ, ಜ್ಯೋತಿರ್ಲಿಂಗದ ರೂಪದಲ್ಲಿ ನೆನಪು ಮಾಡಿ. ಅವಾಗ ತುಲಾ ರಾಶಿಯವರಿಗೆ ಶಿವನ ಕೃಪಾ ಕಟಾಕ್ಷ ಪ್ರಾಪ್ತಿಯಾಗುತ್ತೆ. ತುಲಾ ರಾಶಿ ಜಾತಕರು ಪಂಚಾಮೃತ ಅಭಿಷೇಕ ಶಿವನಿಗೆ ಮಾಡಿಸೋದ್ರಿಂದ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ ಅಷ್ಟಮ ರಾಶಿಯೇ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಅಂದಾಗ, ಕೆಲವರೆಲ್ಲ ಹೇಳ್ತಾರೆ ಗುರುಜಿ ಗುರುಬಲ ಇದೆ, ಆದ್ರೆ ಮಾನಸಿಕವಾಗಿ ನಮ್ಗೆ ನೆಮ್ಮದಿ ಇಲ್ಲ. ಯಾಕೆಂದ್ರೆ ಮಂಗಳ ಗ್ರಹ ಸಪ್ತಮದಲ್ಲಿದ್ದಾನೆ, ನಿಮ್ಮ ಜನ್ಮ ರಾಶಿಯನ್ನು ನೋಡ್ತಾನೆ, ಗುರು ಕೂಡ ನೋಡ್ತಾನೆ. ಅವಾಗ ಏನಾಗುತ್ತೆ, ಗುರುಬಲ ಇದ್ರೂ ಕೂಡ ಮಾನಸಿಕ ನೆಮ್ಮದಿ ಅನ್ನೋದಿರಲ್ಲ. ನೀವು ಮಾತಾಡುವಂತಹ ಮಾತೇ ನಿಮಗೆ ಶತ್ರು ಆಗ್ಬಿಡುತ್ತೆ. ಅದಕ್ಕೆ ಮಾತಾಡಬೇಕಾದ್ರೆ ಬಹಳ ಎಚ್ಚರವನ್ನ ವಹಿಸಿ, ಫೈನಾನ್ಷಿಯಲ್ ವಿಚಾರದಲ್ಲೂ ಕೂಡ ಜಾಗ್ರತೆಯನ್ನು ವಹಿಸಿ. ಗುರು ಜೊತೆಗಿರ್ತಾನೆ, ಆದ್ರೆ ನಿಮಗೆ ಜಾಗ್ರತೆಯನ್ನು ಕೂಡ ಕೊಡ್ತಾನೆ. ಪೊಲೀಸ್ ಆಫೀಸರ್ಸ್ಗೆ ತುಂಬಾ ಉತ್ತಮವಾದಂತಹ ಸಮಯ ಕೂಡ ಆಗಿರುತ್ತೆ. ಶಿವಂ ಸದಾ ಸಹಾಯತೆ, ಶಿವ ನನಗೆ ಯಾವಾಗಲೂ ಕೂಡ ಸಹಾಯ ಮಾಡ್ತಾನೆ ಅನ್ನುವಂತಹ ಮನಸ್ಸು ನಿಮ್ಗಿದ್ದಾಗ ಶಿವ ಖಂಡಿತವಾಗ್ಲೂ ಸಹಾಯವನ್ನ ಮಾಡ್ತಾನೆ. ಕುಜ ಸಪ್ತಮದಲ್ಲಿ ಸಂಚಾರ ಆಗ್ಬೇಕಾದ್ರೆ, ಅದು ಶುಕ್ರ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ, ನೀವು ಸ್ತ್ರೀಗೆ ಗೌರವ ಕೊಟ್ಟಷ್ಟು ಧನ ಪ್ರಾಪ್ತಿ. ಯತ್ರ ನಾರಿಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಎಲ್ಲಿ ಒಂದು ಹೆಣ್ಣಿಗೆ ಗೌರವ ಸ್ಥಾನಮಾನ ಪೂಜ್ಯತೆ ಇರುತ್ತೋ ಅಲ್ಲಿ ನಿಮಗೆ ದೇವತೆಗಳು ವಾಸ ಮಾಡ್ತಾರೆ. ಅದಕ್ಕೆ ವೃಶ್ಚಿಕ ರಾಶಿಯವರಿಗೆ ಇವೆಲ್ಲ ನೀವು ಫಾಲೋ ಮಾಡಿದ್ರೆ ಈ ವಾರದಲ್ಲಿ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇಲ್ಲ ಈ ವಾರದಲ್ಲಿ ಒಟ್ಟು 5 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಮಾನಸಿಕ ಹಿಂಸೆ ಆಗ್ಬೋದು, ಭಯ ಆಗ್ಬೋದು. ಅದಕ್ಕೆ ಭಯಮೇವಸ್ತಿ ಶತ್ರುಹು, ಅದಕ್ಕೆ ಭಯ ಅನ್ನೋದು ಇರಬಾರದು. ಅಹಂ ಸ್ವಸ್ಥಃ, ನಾನು ಚೆನ್ನಾಗಿದ್ದೀನಿ ಅನ್ನುವಂತಹ ಯೋಚನೆ ಮಾಡಿ. ಮಾನಸಿಕ ಹಿಂಸೆ, ಭಯ, ನಿದ್ರಾಭಂಗ. ಅದಕ್ಕೆ ಫೋನ್ ಇಟ್ಕೊಂಡಿರಲ್ಲ, ಆಫ್ ಮಾಡ್ಯಾನ ಅಂತ ಮಾಡಿರ್ತೀವಿ, ಮರ್ತೋಗಿರ್ತೀವಿ. ಯಾರೋ ಒಬ್ರು ಮಾತಾಡಿ ಏನಾದ್ರು ತಲೆ ವಿಷಯ ಬಿಟ್ಬಿಟ್ರೆ ನಿದ್ದೆನೆ ಹೊರಟೋಗ್ಬಿಡುತ್ತೆ. ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ಅಜೀರ್ಣ ಆಗುವ ಸಾಧ್ಯತೆಗಳಿದೆ ವೃಶ್ಚಿಕ ರಾಶಿ ಜಾತಕರಿಗೆ. ಇನ್ನು ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ಗೃಹದಲ್ಲಿ ಶಾಂತಿ, ಶತ್ರುಗಳನ್ನ ನೀವು ಸೋಲಿಸ್ತೀರಿ, ಒಳ್ಳೆ ಫಲ ಅನ್ನೋದು ವೃಶ್ಚಿಕ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ವೃಶ್ಚಿಕ ರಾಶಿಯವರು ಏನು ಪರಿಹಾರ ಮಾಡ್ಕೋಬೇಕು ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸ್ತೀವಿ. ವೃಶ್ಚಿಕ ರಾಶಿಯವರು ರುದ್ರಾಭಿಷೇಕವನ್ನ ಮಾಡಿಸಿ, ಕಾಲರ ಕಾಲ ಮಹಾಕಾಲ ಕಾಲ ಭೈರವನಿಗೆ 1 ಲೀಟರ್ ಹಾಲು ಕೊಡಿ, ಅಥವಾ ರುದ್ರಾಭಿಷೇಕ ಆದ್ರೂ ಮಾಡಿಸಿ, ನಿಮಗೆ ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯದಾಗುತ್ತೆ. ಓಂ ಕಾಲ ಕಾಲೈ ನಮಃ ಅನ್ನುವಂಥ ಮಂತ್ರ ಜಪವನ್ನ ಮಾಡಿ. ಇನ್ನು ರಾಶಿ ಚಕ್ರದಲ್ಲಿ 9ನೇ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯವರು ಕಾಯ್ತಾ ಇದ್ದೀರಲ್ವಾ, ಗುರುಜಿ ಈ ವಾರ ನಮ್ಗೆ ಏನ್ ಭವಿಷ್ಯ ಹೇಳ್ತಾರೆ ಅಂತ.
ಧನುಸು ರಾಶಿಯವರಿಗೆ 19 ಆಗಸ್ಟ್ 2024ರಿಂದ 25 ಆಗಸ್ಟ್ 2024 ಧನುರ್ ರಾಶಿ ಭವಿಷ್ಯ. ಹಾಗಾದ್ರೆ ಧನುರ್ ರಾಶಿಯವರಿಗೆ ಗುರುಬಲ ಇಲ್ಲ. ಹಾಗಾದ್ರೆ ಬೇರೆ ಬೇರೆ ಗ್ರಹಗಳು ಯಾವ ರೀತಿ ಫಲಾನುಫಲ ಕೊಡ್ತಾರೆ ಅನ್ನುವಂಥ ವಿಚಾರವನ್ನ ನಾನೀಗ ತಿಳಿಸ್ಕೊಡ್ತೀನಿ. ಶುಕ್ರ ಬೇರೆ ದಶಮ ಭಾವದಲ್ಲಿ ಸಂಚಾರ ಆಗ್ತಾನೆ. ಧನುಸು ರಾಶಿಯವರು ಉದ್ಯೋಗ ಕ್ಷೇತ್ರದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಹಣಕಾಸಿನ ವಿಚಾರದಲ್ಲೂ ಕೂಡ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಬುಧ ಬೇರೆ ಅಷ್ಟಮದಲ್ಲಿ ವಕ್ರಿಯಾಗಿ ನಿಮ್ಮ ದ್ವಿತೀಯ ಭಾವವನ್ನು ನೋಡ್ತಾ ಇದ್ದಾನೆ. ಮನಿ ಮ್ಯಾನೇಜ್ಮೆಂಟ್ ಅಥವಾ ನಿಮ್ಮ ಪೋರ್ಟ್ಫೋಲಿಯೋನ ಸರಿಯಾಗಿ ನೀವು ಮ್ಯಾನೇಜ್ ಮಾಡಬೇಕಾಗತ್ತೆ. ಇಲ್ಲಾಂದ್ರೆ ತೊಂದರೆಗಳಾಗ್ಬೋದು, ಲಾಸ್ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ತೃತೀಯ ಭಾವಾಧಿಪತಿ ಶನಿ ಮಹಾತ್ಮ ದ್ವಿತೀಯ ಭಾವನ ನೋಡೋದ್ರಿಂದ ನಿಮ್ಮನ್ನ ಹಣ ವ್ಯಯ ಮಾಡದಂಗೆ ನಿಮ್ಮನ್ನ ರಕ್ಷಣೆ ಮಾಡುವಂತಹ ಕೆಲಸವನ್ನು ಕೂಡ ಶನಿ ದೇವರು ಮಾಡ್ತಾನೆ ಅನ್ನುವಂಥ ವಿಚಾರ. ಮನೆ ಬದಲಾವಣೆ ಅಥವಾ ಮಾಡಿ ಮೇಲೆ ಹೋಗುವಂತಹ ರಾಹು 4ನೇ ಮನೆಯಲ್ಲಿರೋದ್ರಿಂದ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಹೀಗೆ ನೀವು ಮನೆಯನ್ನ ಶಿಫ್ಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಧನುಸು ರಾಶಿ ಜಾತಕರಿಗೆ. ಆಮೇಲೆ ಪಂಚಮ ಭಾವಾಧಿಪತಿ ಮಂಗಳ 6ನೇ ಮನೆ ಸಂಚಾರ ಆಗ್ತಾ ಇರೋದ್ರಿಂದ ಮನೆ, ವಾಹನ, ತಾಯಿಯ ವಿಚಾರದಲ್ಲಿ ನಿಮಗೆ ಅತಿ ಹೆಚ್ಚು ಟೆನ್ಷನ್ ಅನ್ನೋದು ಈ ವಾರದಲ್ಲಿ ಇರುತ್ತೆ ಅನ್ನುವಂಥ ವಿಚಾರ. ಸಪ್ತಮಾಧಿಪತಿಯಾದಂತಹ ಬುಧ ಅಷ್ಟಮ ಭಾವಕ್ಕೆ ಸಂಚಾರ ಆಗ್ತಾ ಇರೋದ್ರಿಂದ ಪಾರ್ಟ್ನರ್ಶಿಪ್ ಇಂದ ಬರುವಂತಹ ಹಣಕ್ಕೆ ತೊಂದರೆಗಳಾಗ್ಬೋದು. ನಿಮ್ಮ ಸಂಗಾತಿಯಿಂದ ಬರುವಂತಹ ಹಣ, ನೀವು ವಿವಾಹ ಆಗಿದ್ದರೆ ನಿಮ್ಮ ಪತಿಯಿಂದ ಬರುವಂತಹ ಹಣ ತೊಂದರೆ ಆಗ್ಬೋದು, ಬರದೇ ಇರ್ಬೋದು. ಅಥವಾ ನಿಮ್ಮ ಪತ್ನಿ ಕುಟುಂಬದಿಂದ ಏನಾದರೂ ಒಂದು ಕಲಹಗಳಾಗುವ, ಮನಸ್ತಾಪಗಳಾಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಭಾಗ್ಯಾಧಿಪತಿಯಾದಂತಹ ಸೂರ್ಯ ಭಾಗ್ಯ ಭಾವದಲ್ಲೇ ಸಂಚಾರ ಆಗ್ತಾ ಇರೋದ್ರಿಂದ ತಂದೆಯಿಂದ ನಿಮಗೆ ಅನುಕೂಲಗಳಾಗುತ್ತೆ. ಗೌರವಗಳು ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ. ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ಈಡೇರುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಆದ್ರೆ ನೀವು ವಿವಾಹ ಆಗಿದ್ದರೆ ಪತಿಯ ಕುಟುಂಬ ಇರ್ಬೋದು, ಅಥವಾ ನೀವು ಸ್ತ್ರೀ ಆಗಿದ್ರೆ ಪತಿಯ ಕುಟುಂಬ, ಪುರುಷರಾಗಿದ್ರೆ ಪತ್ನಿಯ ಕುಟುಂಬದಲ್ಲಿ ಏನಾದರೂ ತೊಂದರೆಗಳು, ಅಡಚಣೆಗಳು ಉಂಟಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಹಾಗಾದ್ರೆ ಧನುಸು ರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ, ಬುಧವಾರ ಮಾನಸಿಕವಾಗಿ ನೆಮ್ಮದಿಯಾಗಿರ್ತೀರಿ. ಈ 3 ದಿನ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯೇ ವಸತೆ ಲಕ್ಷ್ಮಿ. ಏನೇ ಒಂದು ಬಿಸ್ನೆಸ್ ಮಾಡ್ಬೇಕಾದ್ರೆ, ಹಣ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಧೈರ್ಯ ಇರಬೇಕು. ಧೈರ್ಯವಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಎಲ್ಲಿ ರಿಸ್ಕ್ ಇರುತ್ತೋ ಅಲ್ಲಿ ಹಣ ಲಾಭ ಜಾಸ್ತಿ ಬಂದೇ ಬರುತ್ತೆ. ಆದ್ರೆ ಬುದ್ಧಿವಂತಿಕೆನೂ ಇರಬೇಕು, ಕಲಿಕೆ ಇರಬೇಕು. ಕಲಿಕೆ ಇಲ್ಲದೆ ಗಳಿಕೆ ಅನ್ನೋದು ಇಲ್ಲಲ್ಲ. ಅದಕ್ಕೆ ನಿಮ್ಗೆ ನಾಲೆಡ್ಜ್ ಇಲ್ಲ ಅಂದ್ರೆ ನಾಲೆಡ್ಜ್ ಅನ್ನ ಬೆಳೆಸ್ಕೊಳ್ಳಿ. ಅವಾಗ ನೀವು ಹಣವನ್ನು ಸಂಪಾದನೆ ಮಾಡೋಕೆ ಸಾಧ್ಯ ಆಗುತ್ತೆ. ಧನ ಲಾಭ ಆಗುತ್ತೆ. ಉತ್ತಮವಾದ ಕೀರ್ತಿ ಅನ್ನೋದು ನಿಮಗೆ ಧನುಸು ರಾಶಿ ಜಾತಕರಿಗೆ ಪ್ರಾಪ್ತಿಯಾಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ವಾರದ ಕೊನೆ 4 ದಿನಗಳು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ಪ್ರಯತ್ನಗಳಲ್ಲಿ ಸೋಲಾಗುತ್ತೆ. ವಾಹನಗಳಿಂದ ತೊಂದರೆ ಆಗ್ಬೋದು, ಎಲ್ಲೋ ಕೆಟ್ಟೋಗ್ಬೋದು, ಅಥವಾ ಬೇಸರ ಆಗ್ಬೋದು. ಮನಸ್ಸು ಸ್ಥಿರ ಇರಲ್ಲ. ಮಲಗಿದ್ರೆ ನಿದ್ದೆ ಬರಲ್ಲ, ಎದ್ದು ಕೂತ್ಕೊಂಡ್ರೆ ನಿದ್ದೆ ಬರುತ್ತೆ. ಹೀಗೆ ನಿದ್ರಾಭಂಗ ಉಂಟಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಧನಸ್ಸು ರಾಶಿ ಜಾತಕರಿಗೆ. ಹಾಗಾದ್ರೆ ಧನಸ್ಸು ರಾಶಿ ಜಾತಕರು ಸರ್ವಜ್ಞ, 3 ಕಾಲ ಜ್ಞಾನವನ್ನು ತಿಳಿದಂತವನೇ ಈಶ್ವರ. ಅದಕ್ಕೆ ಆ ಶಿವನನ್ನ ಓಂ ಸರ್ವಜ್ಞಾಯ ನಮಃ, ಎಲ್ಲ ಕಾಲ ಗೊತ್ತು, ತ್ರಿಕಾಲ ಜ್ಞಾನ ಗೊತ್ತು. ಅದಕ್ಕೆ ಜ್ಞಾನ ಸಾಗರ ಭಗವಂತನ ಅಂತೀವಿ, ಓಷನ್ ಆಫ್ ನಾಲೆಜ್ ಅಂತೀವಿ. ಅದಕ್ಕೆ ಈ ಮಂತ್ರ ಜಪ ಮಾಡಿ ಓಂ ಸರ್ವಜ್ಞಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡ್ತಾ ಧನುಸು ರಾಶಿ ಜಾತಕರು ರುದ್ರಾಭಿಷೇಕ ಮಾಡಿಸೋದ್ರಿಂದ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 10ನೇ ರಾಶಿಯೇ ಮಕರ ರಾಶಿ. ಮಕರ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಮಕರ ರಾಶಿಯವರಿಗೆ ಈ ವಾರ ಯಾವ ರೀತಿ ಫಲಾನುಫಲ ಇರುತ್ತೆ ಅನ್ನುವಂಥ ವಿಚಾರ ಈ ವಾರದಲ್ಲಿ 24/8/2024 ನಿಮ್ಗೆ ಯೋಗಕಾರಕನಾದಂತಹ ಶುಕ್ರ ಭಾಗ್ಯ ಭಾವದಲ್ಲಿ ಸಂಚಾರ ಆದ್ರೂ ಕೂಡ ನೀಚನಾಗ್ತಾನೆ. ನೋಡೋಣ ಹಂಗಾರೆ ಮಕರ ರಾಶಿಯವರಿಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥದ್ದು. ಮಕರ ರಾಶಿ ಈಗಿನ್ನು 7.5 ನಡೀತಾ ಇದೆ.
ಶನಿ ಮಹಾತ್ಮ ವಕ್ರಿಯಾಗಿ ನಿಮ್ಮ ಜನ್ಮರಾಶಿಯನ್ನು ನೋಡೋದ್ರಿಂದ ಮಾನಸಿಕವಾಗಿ ವ್ಯಥೆ ಇರುತ್ತೆ, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ, ನಿಮಗೆ ಸೈಕಾಲಜಿ ಕೂಡ ಪ್ರಾಬ್ಲಮ್ ಆಗುವ ಸಾಧ್ಯತೆಗಳು ಕೂಡ ಇದ್ದೇ ಇರುತ್ತೆ. ಆಮೇಲೆ ಧನದ ವಿಚಾರದಲ್ಲೂ ಕೂಡ ಚಿಂತೆ ಜಾಸ್ತಿ ಆಗುವ, ಹಣಕಾಸು, ಸಾಲಗಾರರ ಬಾಧೆ, ಸಾಲಗಾರರ ಸಂಕಟವನ್ನು ಕೂಡ ಮಕರ ರಾಶಿಯವರು ಅನುಭವಿಸ್ತಾ ಇರ್ತೀರಾ. ದ್ವಿತೀಯ ಭಾವದಲ್ಲಿ ಶನಿ ಇದ್ದು ವಕ್ರಿಯಾಗಿರೋದ್ರಿಂದ ತುಂಬಾ ಸಾಲಗಾರ ಕಾಟ ಜಾಸ್ತಿ ಕೂಡ ಆಗಿರುತ್ತೆ ಕೆಲವರಿಗೆ. ಮೂರನೇ ಮನೆಯಲ್ಲಿ ರಾಹು ಇರೋದ್ರಿಂದ ಇಂಟರ್ನ್ಯಾಷನಲ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಅಥವಾ ನೀವು ಟೆಲಿಕಾಲರ್ಗಳಾಗಿದ್ರೆ ನಿಮಗೆ ಒಳ್ಳೆ ಧನ ಲಾಭ ಆಗುತ್ತೆ. ಕಮ್ಯುನಿಕೇಶನ್ ಇಂಡಸ್ಟ್ರಿಗಳಲ್ಲಿದ್ರೆ ಅಲ್ಲೂ ಕೂಡ ನಿಮಗೆ ಅತಿ ಹೆಚ್ಚು ಧನ ಲಾಭ ಆಗುವ ಸಾಧ್ಯತೆ ಇದೆ. ಗುರುಬಲ ಇರೋದ್ರಿಂದ ಸ್ವಲ್ಪ ತಡ್ಕೊಂಡಿದ್ದೀರಾ, ಇಲ್ಲ ಅಂದ್ರೆ ತುಂಬಾ ತೊಂದರೆಗಳಾಗುವ ಸಾಧ್ಯತೆಗಳು ಕೂಡ ಇತ್ತು. ಗುರು ಪಂಚಮ ಭಾವದಲ್ಲಿದ್ದು ನಿಮ್ಮನ್ನ ಕಾಪಾಡ್ತಾ ಇದ್ದಾನೆ. ಅದಕ್ಕೆ ಅನೇಕ ಕಷ್ಟಗಳು, ಸಾಡೆ ಸಾತಿ ಎಲ್ಲ ನಡೀತಾ ಇದ್ರು ಕೂಡ ನನಗೆ ಒಳ್ಳೇದಾಗುತ್ತೆ ಅನ್ನುವಂತಹ ಭರವಸೆಯಿಂದ ಮಕರ ರಾಶಿಯವರು ಜೀವನವನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ನಿಮಗೆ ಬುಧ 6ನೇ ಮನೆ ಅಧಿಪತಿ ಸಪ್ತಮ ಭಾವದಲ್ಲಿ ವಕ್ರಿಯಾಗಿ 7ನೇ ಮನೆ ಸಂಚಾರ ಆದಾಗ ವಿವಾಹ ಜೀವನದಲ್ಲೂ ಕೂಡ ಟೆಂಪರವರಿ ಸಪರೇಷನ್ ಆಗ್ಬೋದು. ನಿಮ್ಮ ಸಂಗಾತಿಗೆ ಆರೋಗ್ಯ ಸಮಸ್ಯೆಗಳು ಉಂಟಾಗಿ ಅವರು ಅಥವಾ ಅವ್ರ ತವ್ರ ಮನೆಗೆ ಹೋಗ್ಬೋದು, ಅಥವಾ ಗಂಡ ಹೆಂಡತಿ ಸಪರೇಷನ್ ಆಗ್ಬೋದು, ಗಂಡ ಟ್ರಾನ್ಸ್ಫರ್ ಆಗ್ಬೋದು, ಅಥವಾ ಪರ್ಮನೆಂಟ್ ಸಪರೇಷನ್ಗೋಸ್ಕರನು ಕೂಡ ಕೆಲವರು ಪ್ರಯತ್ನ ಮಾಡ್ತಾ ಇರ್ತೀರಿ. ಆ ತರ ಸಮಸ್ಯೆಗಳು ಅನುಭವಿಸ್ತಾ ಇರುವಂತವ್ರು ನಿಮ್ಮಿಬ್ಬರ ಜಾತಕಗಳನ್ನ ನನಗೆ ತೋರಿಸಿ ಸೂಕ್ತ ಪರಿಹಾರಗಳನ್ನ ಮಾಡ್ಕೋಬೇಕು ಅನ್ನುವಂತಹ ವಿಚಾರವನ್ನ ತಿಳಿಸ್ತಾ ಇದ್ದೀನಿ. ಯಾರಾದ್ರೂ ಗರ್ಭಿಣಿ ಸ್ತ್ರೀಯರಾಗಿದ್ರೆ, ನೀವು ಮಕರ ರಾಶಿ ಜಾತಕರಾಗಿದ್ರೆ ಮಕ್ಕಳಾಗೋದಕ್ಕೆ ಒಳ್ಳೆ ಟೈಮ್ ಕೂಡ ಆಗಿದೆ. ಮತ್ತೆ ಮಂಗಳ ಗ್ರಹ ಲಾಭಾಧಿಪತಿಯಾಗಿ ಲಾಭ ಸ್ಥಾನವನ್ನು ನೋಡೋದ್ರಿಂದ ನಿಮಗೆ ಅನುಕೂಲ, ನಿಮ್ಮ ಆಸೆ ಆಕಾಂಕ್ಷೆಗಳು ಕೂಡ ಈಡೇರುವ ಸಾಧ್ಯತೆ ಇದೆ. ಆದ್ರೆ ಮಕರ ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರಲ್ಲ. ಮಾನ ನಷ್ಟ, ಅದ್ರ ಜೊತೆಗೆ ಧನ ನಷ್ಟ, ಆಮೇಲೆ ವಾಗ್ವಾದಗಳು, ಯಾರ ಜೊತೆಗೂ ನಾವು ಕರೆಕ್ಟ್ ಆಗಿದ್ದಾಗ ಯಾರಾದ್ರೂ ವಿವಾದ ಮಾಡುವ ಅವಶ್ಯಕತೆ ಇಲ್ಲ. ಅವರಿಗೆ ಕೂಡ ಸತ್ಯ ಅನ್ನೋದು ಗೊತ್ತಾಗತ್ತೆ. ಸತ್ಯಂ ವದ ಧರ್ಮಂ ಚರ, ನಾವು ಸತ್ಯ ಮಾತಾಡಬೇಕು, ಧರ್ಮದಂತೆ ನಡೀಬೇಕು. ಅವ್ರು ನಡೀದೇ ಇರಲಿ, ಕೇಳದೇ ಇರಲಿ, ಇವತ್ತಲ್ಲ ನಾಳೆ ಅವ್ರಿಗೆ ರಿಯಲೈಸೇಷನ್ ಆಗುತ್ತೆ ಅಂತ ಬಿಟ್ಬಿಡ್ಬೇಕು. ಎಲ್ಲಾ ಕಾರ್ಯಗಳಲ್ಲಿ ನಿಮಗೆ ಸ್ವಲ್ಪ ವಿಘ್ನಗಳು ಉಂಟಾಗುವ ಸಾಧ್ಯತೆ ಇದೆ. ಸೋಮವಾರ, ಮಂಗಳವಾರ, ಬುಧವಾರ ಎಚ್ಚರ. ಗುರುವಾರ, ಶುಕ್ರವಾರ ಟೈಮ್ ಸೂಪರ್ ಆಗಿರುತ್ತೆ. ನಿಮಗೆ ಜಯ 100% ಪ್ರಾಪ್ತಿಯಾಗುತ್ತೆ, ಧನ ಪ್ರಾಪ್ತಿಯಾಗುತ್ತೆ, ಉತ್ತಮ ವಸ್ತ್ರಗಳನ್ನು ಕೂಡ ಧರಿಸ್ತೀರಿ. ಆಮೇಲೆ ಮತ್ತೆ ಶನಿವಾರ, ಭಾನುವಾರ ಟೈಮ್ ಕೆಟ್ಟೋಗುತ್ತೆ. ಮಾನಸಿಕವಾಗಿ ಹಿಂಸೆ, ಎದೆಯಲ್ಲಿ ತೊಂದರೆ ಆಗ್ಬೋದು. ಒಟ್ಟು ಈ ವಾರದಲ್ಲಿ 5 ದಿನ ಎಚ್ಚರ. ಸೋಮವಾರ, ಮಂಗಳವಾರ, ಬುಧವಾರ, ಶನಿವಾರ, ಭಾನುವಾರ. ಹಾಗಾದ್ರೆ ಮಕರ ರಾಶಿ ಜಾತಕರು ನೀವೆಲ್ಲ ಆಗಿದ್ರೆ ಗುರುವಿನ ಗುರು ಸದ್ಗುರು ಯಾರು? ಭಗವಂತನೇ ಸದ್ಗುರು. ಅದಕ್ಕೆ ಓಂ ಸದ್ಗುರುವೇ ನಮಃ ಅಂತೇಳಿ ಶಿವನ ಪೂಜೆ ಮಾಡ್ತಾ, ಶಿವನಿಗೆ ಬಿಲ್ವ ಪತ್ರೆಯಿಂದ ಪೂಜೆ ಮಾಡಿ ಮಕರ ರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಅಥವಾ ಬಿಲ್ವ ಪತ್ರ ಜೊತೆಗೆ ಕೆಂಪು ಹೂವಿನಿಂದನೂ ಕೂಡ ಮಕರ ರಾಶಿ ಅವರು ಪೂಜೆ ಮಾಡೋದ್ರಿಂದ ಶಿವನ ಆಶೀರ್ವಾದ ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ, 11ನೇ ರಾಶಿ ಕುಂಭರಾಶಿ. ಯಾರು ಪ್ರಿಯ ವೀಕ್ಷಕರೇ ಕುಂಭರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 19 ಆಗಸ್ಟ್ 2024ರಿಂದ 25 ಆಗಸ್ಟ್ 2024 ಕುಂಭರಾಶಿ ಭವಿಷ್ಯ. ಕುಂಭರಾಶಿ ಜಾತಕರಿಗಂತೂ ನಿಮ್ಮ ಜನ್ಮ ರಾಶಿಯಲ್ಲೇ ಶನಿ ಸಾಡೆ ಸಾತಿ ಆದ್ರೂ ಕೂಡ ಗೆಲುವು ಸಾಧಿಸ್ತಾ ಇದ್ದೀರಾ. ಕಷ್ಟಗಳು ಅಂದ್ರೆ ಏನು ಅಂದಾಗ ಮುಂದೆ ಸುಖ ಅನ್ನೋದು ಏನು ಅನ್ನೋದು ಗೊತ್ತಾಗುತ್ತೆ. ಎಲ್ಲಾ ರೀತಿಯ ಕಷ್ಟಗಳನ್ನ ಅನುಭವಿಸ್ತಾ ಶನಿ ಮಹಾತ್ಮ ಏನ್ ಮಾಡ್ತಾನೆ, ಕಷ್ಟಗಳನ್ನ ಯಾಕೆ ಕೊಡ್ತಾನೆ, ಸುಖ ಅಂದ್ರೆ ಏನು ಅಂತ ನಮ್ಗೆ ಗೊತ್ತಾಗ್ಲಿ ಅಂತ, ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನಿರ್ಣಯ ಮಾಡಕ್ಕೆ ನಿಮ್ಗೆ ಗೊತ್ತಾಗುತ್ತೆ. ನೀವೆಲ್ಲರೂ ನಂಬಿಟ್ಟಿರ್ತೀರಿ, ಆದ್ರೆ ಶನಿ ಮಹಾತ್ಮ ನಿಮ್ಗೆ ಸರಿಯಾಗಿ ನಿರ್ಣಯವನ್ನ ಮಾಡುವಂತ ಶಕ್ತಿಯನ್ನ ಕೊಡ್ತಾನೆ. ರಾಹು ದ್ವಿತೀಯ ಭಾವದಲ್ಲಿರೋದ್ರಿಂದ ಏನೇನೋ ಉಡಾಫೆ ಮಾತುಗಳನ್ನ ಮಾತಾಡ್ಬೇಡಿ, ಸುಳ್ಳು ಮಾತಾಡ್ಬೇಡಿ. ಯಾರಿಗಾದ್ರೂ ಶನಿವಾರದ ದಿವಸ ನಿಮ್ಗೆ ಉಪಾಯ ನಾನು ಹೇಳ್ತಾ ಇದ್ದೀನಿ. ಶನಿವಾರ ದಿವಸ ಈಶ್ವರನ ಫಸ್ಟೇ ಪರಿಹಾರ ಹೇಳ್ತಾ ಇದ್ದೀನಿ. ಕುಂಭರಾಶಿಯವರು ಶನಿವಾರ ನೀವು ನಾನ್ ವೆಜ್ ನ ತಿನ್ನುವಂತವ್ರು ತಿನ್ನಬಾರದು ಅನ್ನುವಂತಹ ಜ್ಞಾಪಕ ಇಟ್ಕೊಳ್ಳಿ. ಹಾಗಾದ್ರೆ ಕುಂಭರಾಶಿ ಜಾತಕರಿಗೆ ತೃತೀಯಾಧಿಪತಿಯಾದಂತಹ ಮಂಗಳ ಚತುರ್ಥ ಭಾವದಲ್ಲಿ ಸಂಚಾರ, ಚತುರ್ಥ ಭಾವದಲ್ಲಿ ಗುರು ಕೂಡ ಇದ್ದಾನೆ. ಮನೆ ವಿಚಾರದಲ್ಲಿ ತೊಂದರೆ, ವಾಹನ ವಿಚಾರದಲ್ಲಿ ತೊಂದರೆ, ವಾಹನಗಳ ಅಪಘಾತಗಳಾಗುವ ಸಾಧ್ಯತೆಗಳಿರುತ್ತೆ, ಜಾಗ್ರತೆ. ಅದಕ್ಕೆ ಬಹಳ ಹುಷಾರಾಗಿರ್ಬೇಕು.
ಆಮೇಲೆ ನಿಮಗೆ ಪಂಚಮಾಧಿಪತಿಯಾದಂತಹ ಬುಧ 6ನೇ ಮನೆಯಲ್ಲಿ ಸಂಚಾರ, ಯಾರನ್ನ ಪ್ರೀತಿ ಮಾಡ್ತಾ ಇದ್ದೀರಿ ಅವರಿಂದ ನಿಮಗೆ ತೊಂದರೆ ಆಗ್ಬೋದು. ಪ್ರಿಯತಮ ಅಥವಾ ಪ್ರಿಯತಮೆ, ಪುರುಷರಾಗಿದ್ರೆ ಪ್ರಿಯತಮೆ, ಸ್ತ್ರೀಯಾಗಿದ್ರೆ ಪ್ರಿಯತಮ, ಅಲ್ಲಿಂದ ಏನಾದ್ರು ಒಂದು ತೊಂದರೆಗಳಾಗಿ ಸಪರೇಷನ್ ಆಗ್ಬೋದು, ವಿವಾದಗಳು ಉಂಟಾಗ್ಬೋದು. ಈಗಿನ ಕಾಲದಲ್ಲಿ ಮಕ್ಕಳು ಒಬ್ರು ಇಬ್ರು ಇರ್ತೀರಿ, ಆ ಮಕ್ಕಳ ಜೊತೆ ವಿವಾದ ಉಂಟಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಹಾಗಾದ್ರೆ ಕುಂಭರಾಶಿ ಜಾತಕರಿಗೆ ಶುಕ್ರ ಯೋಗಕಾರಕ, ಚತುರ್ಥಾಧಿಪತಿ ಮತ್ತು ಭಾಗ್ಯಾಧಿಪತಿಯಾಗಿ ಅಷ್ಟಮ ಭಾವದಲ್ಲಿ ನೀಚನಾಗ್ತಾ ಇದ್ದಾನೆ. ಮನೆ ವಿಚಾರದಲ್ಲಿ ವಿವಾದ ಉಂಟಾಗುವ ಸಾಧ್ಯತೆಗಳಿದೆ. ಗುಪ್ತವಾಗಿ ವಿದ್ಯೆಯನ್ನ ಕಲಿಯಲು ಕೂಡ ಬಹಳ ಅಡೆತಡೆಗಳು ಉಂಟಾಗುತ್ತೆ. ಭಾಗ್ಯ, ನಿಮ್ಮ ತಂದೆಗೂ ಕೂಡ ಕಷ್ಟ ಕಾಲ ಬರುವಂತಹ ಸಾಧ್ಯತೆಗಳು ಕೂಡ ಇದೆ, ಎಚ್ಚರ. ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರಲ್ಲ. ಸನ್ಮಾನಗಳು ಸೋಮವಾರ, ಮಂಗಳವಾರ, ಬುಧವಾರ ಕುಂಭರಾಶಿಯವರಿಗೆ ಟೈಮ್ ತುಂಬಾ ಚೆನ್ನಾಗಿರುತ್ತೆ. ಸನ್ಮಾನಗಳಾಗತ್ತೆ, ಒಡವೆಗಳು ಪ್ರಾಪ್ತಿಯಾಗುತ್ತೆ, ಗಿಫ್ಟ್ಗಳು, ಕಾಣಿಕೆಗಳು ಪ್ರಾಪ್ತಿಯಾಗುತ್ತೆ, ಸ್ನೇಹಿತರನ್ನ ಸಂಧಿಸ್ತೀರಿ, ಉಲ್ಲಾಸವಾಗಿರ್ತೀರಿ. ಸೋಮವಾರ, ಮಂಗಳವಾರ, ಬುಧವಾರ ಟೈಮು ಸೂಪರ್ ಆಗಿದೆ ಕುಂಭರಾಶಿಯವರಿಗೆ. ಗುರುವಾರ, ಶುಕ್ರವಾರ ಟೈಮ್ ಚೆನ್ನಾಗಿರಲ್ಲ. ವಿವಾದಗಳು, ನಾನ್ ಮಾತಾಡಿದ್ದೆ ಸರಿ ಅಂತ ನೀವು ಯಾರಿಗಾನ ವಿವಾದ ಮಾಡಕ್ ಹೋದ್ರೆ ಅದೇನಾಗುತ್ತೆ, ಎಳಿತಾ ಹೋಗುತ್ತೆ. ಯಾರ ಜೊತೆಗೆ ವಿವಾದ ಮಾಡಬೇಡಿ. ನೀವು ಮಾಡಿದಂತ ಸತ್ಯಂವದ ಧರ್ಮಂಚರ, ಸತ್ಯವಾಗಿರಿ, ಧರ್ಮದಂತೆ ನಡೀರಿ. ಧರ್ಮೋ ರಕ್ಷತಿ ರಕ್ಷತಃ. ನೀವು ಧರ್ಮವನ್ನು ರಕ್ಷಣೆ ಮಾಡಿದ್ರೆ ಧರ್ಮ ನಿಮ್ಮನ್ನ ಖಂಡಿತವಾಗಿ ರಕ್ಷಣೆ ಮಾಡುತ್ತೆ. ವಿವಾದ ಮಾಡ್ಕೋಬೇಡಿ, ವಾಗ್ವಾದಗಳು ಮಾಡಬೇಡಿ. ಕಣ್ಣುಗಳ ತೊಂದರೆ ಉಂಟಾಗ್ಬೋದು. ಕುಟುಂಬದಲ್ಲಿ ದುಃಖದ ವಾತಾವರಣ ಉಂಟಾಗುವ ಸಾಧ್ಯತೆ ಇದೆ. ಆದ್ರೆ ವಾರದ ಕೊನೆ 2 ದಿನ ಮತ್ತೆ ಟೈಮ್ ಚೆನ್ನಾಗಾಗ್ಬಿಡುತ್ತೆ. ಶನಿವಾರ, ಭಾನುವಾರ ಧೈರ್ಯ ಹೆಚ್ಚಾಗುತ್ತೆ, ಜಯ ಪ್ರಾಪ್ತಿಯಾಗುತ್ತೆ, ಮತ್ತೆ ನೆಮ್ಮದಿಯ ಜೀವನವನ್ನು ಕೂಡ ಪ್ರಾಪ್ತಿಯಾಗುತ್ತೆ. ಕುಂಭರಾಶಿಯವರಿಗೆ ಈ ವಾರ ಒಟ್ಟು 5 ದಿನ ಶುಭ. ಸೋಮವಾರ, ಮಂಗಳವಾರ, ಬುಧವಾರ, ಶನಿವಾರ ಮತ್ತು ಭಾನುವಾರ. ಕುಂಭರಾಶಿ ಜಾತಕರು ಸದ್ಗುರು, ಗುರುವಿನ ಗುರು ಯಾರು? ಸದ್ಗುರು ಶಿವ. ಅದಕ್ಕೆ ಶಿವನನ್ನ ಓಂ ಸದ್ಗುರುವೇ ನಮಃ ಅನ್ನುವಂಥ ಮಂತ್ರ ಜಪ ಮಾಡ್ತಾ ಹಳದಿ ಪುಷ್ಪದಿಂದ ಶಿವನಿಗೆ ಪೂಜೆ ಮಾಡಿ ಕುಂಭರಾಶಿಯವರಿಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 12ನೇ ರಾಶಿಯೇ ಮೀನರಾಶಿ. ಯಾರು ಮೀನರಾಶಿ ಜಾತಕರಿದ್ದೀರಿ, ವೆಯ್ಟ್ ಮಾಡ್ತಾ ಇದ್ದೀರಲ್ವಾ, ಗುರುಜಿ ನಮ್ಗೆ ಈ ವಾರ ಏನ್ ಭವಿಷ್ಯ ಹೇಳ್ತಾರೆ ಅಂತ. ಮೀನರಾಶಿಯವರಿಗೆ 19 ಆಗಸ್ಟ್ 2024ರಿಂದ 25 ಆಗಸ್ಟ್ 2024 ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಮೀನರಾಶಿಯಾಧಿಪತಿಯಾದಂತಹ ಗುರು ಮತ್ತೆ ಮಂಗಳ ದ್ವಿತೀಯಾಧಿಪತಿಯಾದಂತಹ ಮಂಗಳ ತೃತೀಯ ಭಾವದಲ್ಲಿ ಸಂಚಾರ ಆಗೋದ್ರಿಂದ ನಿಮಗೆ ಧೈರ್ಯ ಹೆಚ್ಚಾಗುತ್ತೆ, ಸಾಹಸ ಹೆಚ್ಚಾಗುತ್ತೆ. ಧೈರ್ಯಂ ಸರ್ವರ್ಥ ಸಾಧನಂ. ಧೈರ್ಯ ಇದ್ರೆ ಎಲ್ಲವನ್ನು ಸಾಧನೆ ಮಾಡ್ಬೋದು. ಆ ತರ ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯದಿಂದ ಧನ ಪ್ರಾಪ್ತಿಯಾಗುತ್ತೆ. ಯಾರೋ ಧೈರ್ಯ ಮಾಡಿ ಬಿಸ್ನೆಸ್ ಮಾಡಿದಾಗ ಧೈರ್ಯ ಲಕ್ಷ್ಮಿ ಒಲಿತಾಳೆ, ಧನ ಪ್ರಾಪ್ತಿಯಾಗುತ್ತೆ. ಅದ್ರ ಜೊತೆಗೆ ಬುದ್ಧಿ ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾಕೆಂದ್ರೆ ಚತುರ್ಥಾಧಿಪತಿಯಾದಂತ ಬುಧ ಪಂಚಮ ಭಾವ ಚಂದ್ರನ ಮನೆಯಲ್ಲಿ ವಕ್ರಿಯಾಗಿರೋದ್ರಿಂದ ನಿಮಗೇನಾಗುತ್ತೆ, ತುಂಬಾ ಆಕ್ಟಿವ್ ಬುದ್ಧಿ. ಯಾವುದರಿಂದ ದುಡ್ಡು ಬರುತ್ತೆ? ನೀವು ಓದಿರುವಂತಹ ವಿದ್ಯೆಯಿಂದ ಧನ ಪ್ರಾಪ್ತಿಯಾಗುವ ಸಾಧ್ಯತೆ ಇದೆ. ನಿಮ್ಮಲ್ಲಿರುವಂತಹ ನಾಲೆಡ್ಜ್ ಇಂದ ಹಣ ಪ್ರಾಪ್ತಿಯಾಗುವ ಸಾಧ್ಯತೆ ಇದೆ. ನಿಮ್ಮ ಮಕ್ಕಳಿಂದ ನಿಮಗೆ ಅನುಕೂಲ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಮನೆಗಳ ಬಾಡಿಗೆಗಳಿಂದ ಅಥವಾ ನೀವು ಟ್ಯಾಕ್ಸಿ ವಾಹನಗಳಿದ್ರೆ ಅದರಿಂದನೂ ಕೂಡ ನಿಮಗೆ ಧನ ಪ್ರಾಪ್ತಿಯಾಗುವ ಸಾಧ್ಯತೆಗಳಿದೆ ಮೀನರಾಶಿ ಜಾತಕರಿಗೆ. ಸಪ್ತಮ ಭಾವದಲ್ಲಿ ಇರುವ ಶುಕ್ರ ರಾಶಿ ಪರಿವರ್ತನೆ 24 ಆಗಸ್ಟ್ 2024. ಸಪ್ತಮಾಧಿಪತಿಯಾದಂತಹ ಬುಧ ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ವಿವಾಹ ಜೀವನ ಅನ್ನುವಂಥದ್ದು ಪ್ರೀತಿ ಪ್ರೇಮದಿಂದ ಕೂಡ ಕೆಲವರು ಜೀವನ ಕೂಡಿರುತ್ತೆ. ವಿವಾಹ ಆಗಿದ್ರು ಕೂಡ ಪ್ರಿಯತಮ ಪ್ರಿಯತಮೆಯಂತೆ ಕೆಲವರು ಇನ್ನೂ ಕೂಡ ಜೀವನ ಮಾಡುವಂಥದ್ದು ಬಹಳ ಕೇವಲ ಜನ ಮಾತ್ರ ಇದ್ದಾರೆ. ವಿವಾಹ ಆದ ಮೇಲೆ ತುಂಬಾ ಕಲಹಗಳು ಮಾಡ್ಕೊಳ್ಳುವಂಥದ್ದು, ಆಮೇಲೆ ತುಂಬಾ ಪ್ರಾಣಿಗಳಂತೆ ಜಗಳಗಳು ಆಡೋದು, ಹೊಂದಾಣಿಕೆ ಆಗದೆ ಇರುವಂಥದ್ದು, ಆ ಥರ ಎಲ್ಲ ಆದಾಗ ಇಬ್ಬರ ಜಾತಗಳನ್ನ ತೋರಿಸಿ ಪರಿಹಾರಗಳನ್ನು ನೀವು ಮಾಡ್ಕೋಬಹುದು. ಆದ್ರೆ ಈಗ ಗೋಚಾರ ಫಲಗಳಾಗಿರೋದ್ರಿಂದ ಗೋಚಾರ ಫಲಗಳು ಟೆಂಪರವರಿಯಾಗಿ ನಿಮ್ಗೀಗ ಶುಭ ಫಲಗಳನ್ನ ಕೊಡ್ತಾ ಇದ್ದಾರೆ ಅನ್ನೋದನ್ನ ಮರಿಬೇಡಿ. ಅದ್ರ ಜೊತೆಗೆ ನಿಮ್ಗೆ ಸಾಡೆ ನಡೀತಾ ಇದೆ. ಶನಿ ನಿಮ್ಮನ್ನ ಚಂದ್ರನ ನೋಡ್ತಾ ಇಲ್ಲ, ವಾಪಸ್ 11ನೇ ಮನೆ ನೋಡ್ತಾ ಇರೋದ್ರಿಂದ ನಿಮ್ಗೆ ಲಾಭ ಕೊಡೋಕ್ಕೋಸ್ಕರ ಶನಿ ಮಹಾತ್ಮ ಪ್ರಯತ್ನವನ್ನ ಮಾಡ್ತಾನೆ. ನಿಧಾನ ಆದರೂ ಕೂಡ ನಿಮ್ಗೆ ಒಳ್ಳೆ ಫಲಗಳು ಪ್ರಾಪ್ತಿಯಾಗುತ್ತೆ. ನಿಮ್ಮ ಎಲ್ಲಾ ಆಸೆ ಆಕಾಂಕ್ಷೆಗಳು ಕೂಡ ಈಡೇರುತ್ತೆ. ಮೀನರಾಶಿ ಜಾತಕರಿಗೆ
ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರಲ್ಲ. ಮಾನಸಿಕವಾಗಿ ಆಯಾಸ, ಯಾಕೆಂದ್ರೆ ಮೆಂಟಲಿ ಪೀಸ್ ಬಹಳ ಇಂಪಾರ್ಟೆಂಟ್. ಮನಸ್ಸು ನೆಮ್ಮದಿ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ವ್ಯರ್ಥ ಓಡಾಟ, ಸುಮ್ಮನೇನೋ ಬೇಕಾಗಿರಲ್ಲ ಓಡಾಟ ಮಾಡ್ತೀರಿ. ತಾಯಿಯ ಜೊತೆ ಕಲಹಗಳಾಗುವ ಸಾಧ್ಯತೆಗಳಿದೆ. ಅದಕ್ಕೆ ಬಹಳ ಎಚ್ಚರಿಕೆಯನ್ನ ಮೀನರಾಶಿಯವರು ಸೋಮವಾರ, ಮಂಗಳವಾರ, ಬುಧವಾರ ಎಚ್ಚರಿಕೆಯಾಗಿರಬೇಕು. ಗುರುವಾರ, ಶುಕ್ರವಾರ ಟೈಮ್ ತುಂಬಾ ಚೆನ್ನಾಗಿರುತ್ತೆ. ಉತ್ತಮವಾದ ಭವಿಷ್ಯ ನಿಮಗಿರುತ್ತೆ. ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ. ಮತ್ತೆ ಪ್ರಮೋಷನ್ ಸಿಗುವ ಸಾಧ್ಯತೆಗಳು ಆ 2 ಡೇಟ್ ಅಲ್ಲಿ ಸಿಗುವ ಸಾಧ್ಯತೆಗಳಿದೆ. ಮತ್ತೆ ವಾರದ ಕೊನೆ 2 ದಿನ ಮತ್ತೆ ಟೈಮ್ ಕೆಟ್ಟೋಗ್ಬಿಡುತ್ತೆ. ಶನಿವಾರ, ಭಾನುವಾರ ಯಾರ ಹತ್ರ ಕೂಡ ನಾನು ಹೇಳ್ತಿರೋದು ಸತ್ಯ ಅಂತ. ಸತ್ಯಂವದ ಧರ್ಮಂ ಚರ, ಸತ್ಯ ಮಾತಾಡಿ, ಧರ್ಮವಾಗಿ ನಡೀರಿ. ನಮ್ಗೆ ಯಾವತ್ತೂ ಕೂಡ ಸೋಲಾಗಲ್ಲ. ಆ ಟೆಂಪ್ರವರಿ ನಿಮಗೆ ಅನ್ಸ್ಬೋದು, ಅವ್ರು ನಿಮ್ಮನ್ನ ಮಾತು ಕೇಳದೆ ಇರ್ಬೋದು. ಅವಾಗ ಏನಾಗುತ್ತೆ, ವಾಗ್ವಾದಗಳಾಗುತ್ತೆ. ಯಾರ ಹತ್ರ ವಾಗ್ವಾದಗಳು ಮಾಡ್ಕೋಬೇಡಿ. ವಾಗ್ವಾದಗಳಾದಾಗ ಕಲಹಗಳಾಗ್ಬೋದು, ಆಮೇಲೆ ಧನ ನಷ್ಟ ಆಗ್ಬೋದು. ಆ ಟೈಮಲ್ಲಿ ಸರಿಯಾಗಿ ನಿಮ್ಗೆ ನಿರ್ಣಯ ಮಾಡಕ್ಕೆ ತೊಂದರೆಗಳು ಕೂಡ ಆಗುವ ಸಾಧ್ಯತೆಗಳಿದೆ. ಮತ್ತೆ ಈ ವಾರದಲ್ಲಿ ಒಟ್ಟು 5 ದಿನ ಮೀನರಾಶಿಯವರು ಎಚ್ಚರಿಕೆಯನ್ನ ವಹಿಸಬೇಕು. ಯಾವ ದಿನ? ಸೋಮವಾರ, ಮಂಗಳವಾರ, ಬುಧವಾರ ಮತ್ತು ಶನಿವಾರ, ಭಾನುವಾರ. ಇನ್ನು ಬೇರೆ ದಿನಗಳು ನಿಮ್ಗೆ ಉತ್ತಮ. ಈ ವಾರದಲ್ಲಿ 2 ದಿನ ನಿಮ್ಗೆ ಶುಭ ಫಲಗಳು ಪ್ರಾಪ್ತಿಯಾಗತ್ತೆ. ಹಾಗಾದ್ರೆ ಮೀನರಾಶಿ ಜಾತಕರು ಏನ್ ಮಾಡ್ಬೇಕು? ಪರಿಹಾರ ಅಂದ್ರೆ ಗಂಗಾ ಜಲದಿಂದ ಶಿವನ ಅಭಿಷೇಕ ಮಾಡ್ತಾ ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಅನ್ನುವಂತ ಮಂತ್ರ ಜಪ ಮಾಡಿ ಶಿವನ ಕೃಪಾ ಕಟಾಕ್ಷ ನಿಮಗೆ ಪ್ರಾಪ್ತಿಯಾಗುತ್ತೆ. ಅಥವಾ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇರೋದ್ರಿಂದ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತೇಳಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡೋದ್ರಿಂದನೂ ಕೂಡ ಗುರುಗಳ ಆಶೀರ್ವಾದ ನಿಮಗೆ ಪ್ರಾಪ್ತಿಯಾಗುತ್ತೆ. ಈಗ ನಾನು ಮೇಷರಾಶಿಯಿಂದ ಮೀನರಾಶಿಯವರೆಗೂ 12 ರಾಶಿ ಭವಿಷ್ಯವನ್ನ ನಿಮ್ಗೆಲ್ಲ ತಿಳಿಸಿದ್ದೀನಿ. ಪ್ರಿಯ ವೀಕ್ಷಕರ, ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ, ಎಲ್ಲರಿಗೂ ಕೂಡ ಗೊತ್ತಾಗ್ಲಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಇದೆ, ಎಲ್ಲೆಲ್ಲಿದ್ದೀರ ಎಲ್ಲ ಶೇರ್ ಮಾಡಿ. ನಿಮ್ಗೆ ಭಗವಂತ ಒಳ್ಳೇದ್ ಮಾಡ್ಲಿ, ಸುಖ ಸಮೃದ್ಧಿಯನ್ನ ಕೊಡ್ಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಲ್ಲರೂ ಕೂಡ ಒಂದು ನಿಮಿಷ ನೀವು ನಿಮ್ಮ ಕುಲ ದೇವರನ್ನ ಪ್ರಾರ್ಥನೆ ಮಾಡಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವಂತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ನಿಮಗೆ ಸುಖ, ಶಾಂತಿ, ಸಾರ್ಥಕತೆ ಮತ್ತೆ ನಿಮಗೆ ಶುಭ ಆಗ್ಲಿ ಅಂತ ಹೇಳಿ ದೇವರಲ್ಲಿ ಶಾಂತಿ ಮಂತ್ರವನ್ನ ಹೇಳಿದ್ದೀನಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.